ಎಣಿಸಿದೊಡೆ ಜೀವ ಪರಮ ಯೋಗದ ನಿಜವರಿಗನುಭವಿಯ ಸುಖಕ್ಕೆ ಸರಿಗಾಣೆ. ಆವ ಪರಿಯ ಸುಖವ ಭಾವಿಸಿ ಅಂದ್ರೆ ನಮ್ಮ ಜಗತ್ತಲ್ಲಿ ನಮ್ಗೆ ಯಾವ್ದು ತುಂಬಾ ಅತಿಯಾದ ಸುಖ ಇದೆ ಅಂತಿದಿರಲ್ಲ, ಅದನ್ನೆಲ್ಲ ವಿಚಾರಿಸಿ ನೋಡಿದ್ರೆ ಬ್ರಹ್ಮಜ್ಞಾನಕ್ಕಿಂತ ಆನಂದ ಇನ್ಯಾವುದ್ರಲ್ಲೂ ಇಲ್ಲ. ಅದನ್ನ ಅವ್ರು ಮುಂದೆ ವಿವರಿಸ್ತಾ ಹೋಗ್ತಾರೆ. ಇದು ಮುಖ್ಯವಾಗಿ ಮೇಲ್ಗಡೆ ಅವ್ರು ಏನ್ ಹೇಳ್ಬೇಕಂತಿದ್ದಾರೆ ಅದು ಮೊದ್ಲು ಪಲ್ಲವಿಯಲ್ಲಿ ಹೇಳ್ತಾರೆ. ಏನೀಗ ನಾನು ಆನಂದ ಆನಂದ ಬದುಕು ನನ್ ಜೀವನ ಇವೆಲ್ಲ ಹೇಳ್ತಿದ್ದೀನಲ್ಲ, ಅದೆಲ್ಲದಕ್ಕಿಂತನೂ ಬ್ರಹ್ಮಾನಂದ ಬಹಳ ತುಂಬಾ ಎಲ್ಲಾ ಆನಂದಕ್ಕಿಂತ ಶ್ರೇಷ್ಠವಾದ ಆನಂದ, ಅಂತಿಮವಾದ ಆನಂದ ಅಂದ್ರೆ ಆ ಬ್ರಹ್ಮಜ್ಞಾನ, ಬ್ರಹ್ಮ ವಸ್ತುವನ್ನು ಅನುಭವಿಸದೆ ಎಲ್ಲಾ ಆನಂದಕ್ಕಿಂತನೂ ಶ್ರೇಷ್ಠವಾದುದು. ಮುಂದೆ ಹೇಳ್ತಾರೆ, ಕವಿ ಜನರ ಉಪಮೆಗೆ ಅವಣಿಸಬಾರದ ನವಲಾವಣ್ಯದ ಜಮ್ಮನೆಯ ತವಕದ ರತಿಗನುಕೂಲ ಸುಸಾಧನ ನಿವಹದೆಸೆವ ಸುಖ ಮೊದಲಾದ. ಇಡೀ ಈ ಜಗತ್ತನ್ನ ಏನಿದೆಯಲ್ಲ ಈ ಮೂರಿಂದನೇ ಇರೋದು. ನಮ್ಮ ಇಡೀ ಜಗತ್ತು ಏನಾದ್ರೂ ಇರ್ಲಿ, ನನ್ನ ಬದುಕಿರೋದು ಈ ಮೂರಲ್ಲೇನೆ. ಕಾಮಿನಿ, ಕಾಂಚನ, ಕೀರ್ತಿ, ಈ ಮೂರೇ ನನ್ನ ಜೀವನ ಪೂರ್ತಿ ಇರೋದು. ನಾನು ಪ್ರಾಣ ಬಿಡೋವರೆಗೂ ಇವು ಮೂರು ನನಗಿರತ್ತೆ. ಅದನ್ನೇ ರಾಮಕೃಷ್ಣ ಪರಮಹಂಸರು ಈ ಮೂರವರ ರೀತಿ ಅದನ್ನೇ ಅವ್ರು ಅದನ್ನ ಹೇಳ್ತಾ ಹೋಗ್ತಿದ್ದಾರೆ. ಇಡೀ ನಮ್ಮೆಲ್ಲರಿಗೂ ತುಂಬಾ ಅತಿಯಾಗಿ ಯಾವ್ದ್ರ ಮೇಲೆ ಅಂದ್ರೆ ಕಾಮಿನಿ, ಪುರುಷನಿಗೆ ಸ್ತ್ರೀ, ಸ್ತ್ರೀಗೆ ಪುರುಷ, ವ್ಯಾಮೋಹ. ಇಡೀ ನನ್ನ ಬದುಕೆಲ್ಲ ಅದರದೇನೆ ಇರುತ್ತೆ. ನನ್ನ ಪ್ಲೇಟ್ ನನ್ನ ಏನ್ ಉಸಿರಾಡ್ತೀನಿ ಅದ್ರದೇ ಬರೀ. ಗಂಡಂದಗೆ ಹೇಳ್ತಿದ್ರು ಪೂರ್ತಿ, ಅದು ನಮ್ಗೆ ಪೂರ್ತಿ ಆಗಿರುತ್ತೆ. ಅದೇ ಇಡೀ ಜಗತ್ತಲ್ಲಿ ಎಲ್ಲಾದ್ರಕ್ಕಿಂತನೂ ನಮ್ಗೆ ಶ್ರೇಷ್ಠ ಅಂತ. ಅದಕ್ಕೆ ಎಲ್ಲಾರು ಯಾರು ಸನ್ಯಾಸಿ ಆಗೋದಕ್ಕೆ ಒಪ್ಪೋದಿಲ್ಲ. ಯಾರೋ ಒಬ್ರು ಇದರಿಂದ ಸಿಡ್ದೋಗೋದು, ಈ ಮಾಯೆಯಿಂದ ಹೋಗ್ಬೇಕು ಅಂದ್ರೆ ಬಹಳ ಕಷ್ಟ. ಎಲ್ಲರೂ ಇಡೀ ಏನ್ 750 ಕೋಟಿ ಇದೆ ಅಲ್ಲ, ಎಲ್ಲರೂ ಈ ಮೂರೊಳಗಡೆನೆ ಇರೋರು. ಎಲ್ಲೋ ಅದ್ರ ಒಬ್ಬೊಬ್ರೆ, ತುಂಬಾ ಜನ ಇಲ್ಲ, ಲಕ್ಷ ಜನ ಯಾರು ಹೊರಡಲ್ಲ. ಒಬ್ರೇ ಯಾರು ಅದ್ರಲ್ಲಿ ಬಿಡಿಸ್ಕೊಂಡು ಹೋಗೋದು. ನಮ್ಮ ಅಪ್ಪ ಅವ್ರಂತವ್ರು, ಅವ್ರ ಗುರುಗಳಾಗ್ಲಿ, ಶಂಕರಾಚಾರ್ಯರು, ಬುದ್ಧ, ಅಕ್ಕ ಮಹಾದೇವಿ, ಈ ತರ ಒಬ್ಬೊಬ್ರೆ ಅವರಿಗೆ ಮಾತ್ರ ದೋಷ ದರ್ಶನ ಆಗೋದು. ಎಲ್ಲರೂ ಕೇಳ್ತೀವಿ, ತಿರು ವಾಪಸ್ ಅದನ್ನೇ ಮಾಡ್ತಿರ್ತೀವಿ. ಅವ್ರು ಅದನ್ನ ಹೇಳ್ತಿದ್ದಾರೆ. ಈಗ ನಮ್ಗೆ ತುಂಬಾ ಆನಂದ ಇರೋದಂದ್ರೆ ಅದ್ರನ್ನೇ. ಗಂಡನ ವ್ಯಾಮೋಹ ಏನಿದೆಯಲ್ಲ ಅದ್ರದೇನೆ. ಹೆಂಡತಿಗೆ ಗಂಡಂದು ಹೆಂಡ್ತಿದು. ಬಟ್ ಈ ವ್ಯಾಮೋಹನ ಇದಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಬಿಡ್ತೀವಿ. ಪ್ರಾಣ ಬಿಡೋವರೆಗೂ ಕೊನೆವರೆಗೂ ಬರೀ ಇದೇ ನಮ್ಗಿರುತ್ತೆ. ಹೊರಗಡೆ ನಾವೆಲ್ಲ ಎಷ್ಟೇ ವೈರಾಗ್ಯ ಮಾತಾಡೋದು, ಒಳಗಡೆ ಮಾತ್ರ ಅದ್ರದ್ದು ಆಗ್ತಾನೆ ಇರುತ್ತೆ. ಪೂರ್ತಿ ನಮ್ ಬ್ಲಡ್ಡೇ ಆಗ್ಬಿಟ್ಟಿರುತ್ತೆ. ಮೊದ್ಲು ನಮ್ಗೆ ಅವರು ಸ್ವಲ್ಪನೂ ವಿವೇಕ ಬರಲ್ಲ. ಮೊದ್ಲು ನಮ್ಗೆ ಏನೋ ಪರಿಚಯ ಇರ್ಲಿಲ್ಲ, ಅವ್ರು ಯಾರು ನಮಗ್ ಗೊತ್ತಿಲ್ಲ, ಎಲ್ಲೋ ಇರ್ತಾರೆ. ಒಂದು ಸಲಿ ನಮ್ದು ಅಂತ ಅಂದ ಮೇಲೆ ಪ್ರಾಣ ಹೋಗೋವರ್ಗುನು ಅವ್ರಿಗಾಗದೆಲ್ಲ ನಮ್ಗೆ ಆಗ್ತಾ ಇರುತ್ತೆ. ಯಾಕೆ ಏನು ಯಾರ್ ಮಹಾತ್ಮರು ಹೇಳಿದ್ರು, ಶಾಸ್ತ್ರಗಳು ಹೇಳಿದ್ರು, ಯಾರು ಹೇಳಿದ್ರು ಅವೆಲ್ಲ ಮೇಲ್ಮೇಲೆ ಹೋಗ್ತಿರುತ್ತೆ. ಇವೆಲ್ಲ ಒಳಗಡೆ ಟೆಂಟ್. ಇವರೆಲ್ಲ ಭದ್ರವಾಗಿ ಅದು ಕುತ್ಕೊಂಡ್ಬಿಟ್ಟಿದೆ. ಹೆಂಡತಿ, ದುಡ್ಡು, ಕೀರ್ತಿ ಇವೆಲ್ಲ ಒಳಗಡೆ. ಅದಕ್ಕೆ ನಮ್ಗೆ ಆತ್ಮಜ್ಞಾನ ಯಾಕಾಗಲ್ಲ? ಇವನ್ ಫಸ್ಟ್ ಒಳಗಡೆ ತುಂಬ್ಕೊಂಡ್ಬಿಟ್ಟಿದೀವಿ. ಇವೆಲ್ಲ ಶಾಸ್ತ್ರಗಳೆಲ್ಲ ಮೇಲ್ಮೇಲೆ. ಮತ್ ಅವು ಏನಕ್ ಬೇಕು ಅಂದ್ರೆ ಇವುಗಳನ್ನ ಸರಿ ಮಾಡತ್ತೆ. ಗುರುಗಳೇ ಯಾಕೆ ಬೇಕು? ನನ್ ಗಂಡನ್ ಒಳ್ಳೆ ಬುದ್ಧಿ ಕೊಡ್ಬೇಕು, ನನ್ಗೆ ಒಳ್ಳೆ ದುಡ್ಡು ಬರ್ಬೇಕು, ನನ್ಗೆಲ್ಲ ಮಾನ ಮರ್ಯಾದೆ ಬೇಕು. ತಿರ್ಗಾ ವಾಪಸ್ ಅದನ್ನ ಗಟ್ಟಿ ಮಾಡತ್ತೆ ಹೊರತು ಅದ್ರದ್ದು ಆ ಮಾಯೆ ಅನ್ನೋದೇ ಆಗಿದೆ. ಜಗತ್ತಿನ ಮಾಯೆ ಅಂತ ಅದು. ಬಸವಣ್ಣವ್ರು ಎಲ್ಲರೂ ಅಂತಾರೆ ಜಗವಿಕ್ಕಿನ ಮಾಯೆ, ಇವ್ರ ಮನದ ಮುಂದಣ ಮಾಯೆ, ಎಲ್ಲರೂ ಹೇಳ್ತಾರೆ ಅದು ಮಾಯೆ. ಅದು ಏನು ಅಂತ ಗೊತ್ತಿಲ್ಲ. ಅದು ಇಡೀ ಅದಕ್ಕೆ ನಿಜವಾದ ಅಸ್ತಿತ್ವ ವಿಚಾರ ಮಾಡಕ್ಕೆ ಬಿಡೋದಿಲ್ಲ. ಆ ಬರೀ ಮೋಹ ಇದ್ದಿದ್ರೆ ಅಷ್ಟೊಂದ್ ತೊಂದರೆ ಕೊಡಲ್ಲ. ವ್ಯಾಮೋಹ ಆಗ್ಬಿಡತ್ತೆ, ವಿಪರೀತ ವ್ಯಾಮೋಹ. ಏನ್ ಅವ್ರಿಗಾಗಿದ್ದು ಪ್ರತಿ ಒಂದು ನಮಗೆ ಆಗತ್ತಲ್ಲ. ಅವ್ರಿಗೆ ಹುಷಾರಿಲ್ಲಾಂದ್ರೆ ನನಗ್ ಹುಷಾರಿದ್ದಾರಂಗೆ, ಅವ್ರಿಗೆ ಹಸಿದ್ರೆ ನನಗ್ ಹಸ್ದಂಗೆ, ಅವ್ರಿಗೆ ಯಾರು ಏನಾರು ಅಂದ್ರೆ ನನಗಂದಂಗೆ, ಅವ್ರು ಏನಾದ್ರು ಚೆನ್ನಾಗ್ ಅನ್ಸಿದ್ರು ನನಗೆ ಪಾಪ. ಅವ್ರು ನಾನ್ ಇಲ್ವೇ ಇಲ್ಲ, ಪೂರ್ತಿ ಅವರೇ ನನ್ಗೆ ಆವರಿಸ್ಕೊಂಡ್ಬಿಡ್ತಾರಲ್ಲ. ಇಡೀ ಒಂದು ದಿನ ಇಲ್ಲ, ಇಡೀ ಬದುಕು ಪೂರ್ತಿ ಅವರೇನೆ. ಎಲ್ಲವೂ ನನಗೆ ತಾಧ್ಯಾತ್ಮ ಆಗುತ್ತಲ್ಲ ಅದು ಪೂರ್ತಿ. ಅಂದ್ರೆ ಅಷ್ಟು ಸುಖ ಇದೆ ಅದರಲ್ಲಿ ಅಂತ ನನಗೆ ಭ್ರಮೆ. ಇಡೀ ಜಗತ್ತಲ್ಲಿ ಇರೋದೇ ಈ ಮೂರು ಭ್ರಮೆ. ಅದನ್ನೇ ಎಲ್ಲಾ ಬ್ರಹ್ಮಜ್ಞಾನವನ್ನ ತಪ್ಪಿಸ್ತಾರೆ ಈ ಮೂರು ಭ್ರಮೆಗಳು. ಗಂಡನ ವ್ಯಾಮೋಹ, ಹೆಂಡತಿಯ ವ್ಯಾಮೋಹ, ದುಡ್ಡು, ಕೀರ್ತಿ, ಮೂರೇ ನಮ್ಮನ್ನ ಈ ಬ್ರಹ್ಮಜ್ಞಾನದಿಂದ ದೂರ ಮಾಡಿರೋದು. ರಾಮಕೃಷ್ಣ ಪರಮಹಂಸರು ಯಾವಾಗ್ಲೂ ಅದನ್ನ ಅಂತಿರ್ತಾರೆ. ಅದಕ್ಕೆ ಅವರಿಗೆ ಚಿಕ್ಕ ಹುಡುಗರು ಯಾವಾಗ್ಲೂ ಬ್ರಹ್ಮಜ್ಞಾನ ಪಡಿಬೇಕಂದ್ರೆ ಚಿಕ್ಕವ್ರು ಯಾಕೆ ಬೇಕು ಅಂತ ಹೇಳ್ತಾರೆ ಅಂದ್ರೆ, ಶಾಸ್ತ್ರ ಬಗ್ಗೆ ಅವ್ರು ಹೊಟ್ಟೆ ಕಿಲ್ಸಲ್ಲ. 24 ಗಂಟೆನೂ ಅದನ್ನೇ ಮಾಡೋದು ನಾವು. ಹಗಲಿರುಳು ಗುರುಗಳ ಹತ್ರ ಹೋಗಿ ಅಲ್ಲೂ ಅದನ್ನೇ ಬಿಡ್ಕೊಳ್ಳೋದು. ವಾಪಸ್ ಬಂದ್ರು ಬರೀ ಅದನ್ನೇ ಚಿಂತೆ ಮಾಡ್ತಿರ್ತೀವಿ. ಏನ್ ಮಾಡಿದ್ರು ಆ ಚಿಂತೆಯಿಂದ ಆಚೆ ಬರೋದು. ಇನ್ನೂ ಅದನ್ನ ಜಾಸ್ತಿ ಮಾಡ್ತಾ ಹೋಗ್ತೇವೆ ಹೊರತು ಕಡಿಮೆ ಮಾಡ್ಕೋಬೇಕು ಅಂತಾನೆ ಅನ್ಸೋದಿಲ್ಲ. ಆ ರಾಮಕೃಷ್ಣ ಪರಮಹಂಸರ ಹತ್ರ ಚಿಕ್ಕವರೆಲ್ಲ ಬಂದ್ರೆ ಅವ್ರಿಗೆ ಬಹಳ ಖುಷಿ. ಅವರಿಗೆ
ಅವ್ರು ಫಸ್ಟ್ ಬರ್ತಿದಾರೆ ಕೇಳ್ತಾರೆ ಮದ್ವೆ ಆಗಿದ್ಯಾ ಇಲ್ಲ ಬಹಳ ಖುಷಿ ಪಡ್ತಾರೆ ಓ ತುಂಬಾ ಒಳ್ಳೇದಾಯ್ತು ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಇನ್ನೂ ಏನು ಅವೆಲ್ಲ ಇಳಿದಿಲ್ಲ ಆಳವಾಗಿ ಇದ್ರೆ ಬರೀ ಸುಮ್ನೆ ಸ್ವಲ್ಪ ಇರುತ್ತೆ ಅದು ಸ್ವಲ್ಪ ತೆಗೆದುಬಿಡ್ಬೋದು ಈ ಯಾರು ಈ ಮದ್ವೆ ಆಗಿ ಎಲ್ಲಾರು ಬಹಳ ಗಟ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾರ ಅದನ್ನ ಯಾರು ಬಂದ್ರು ವಿವೇಕ ಮಾಡಕ್ಕೆ ಹೋಗೋದಿಲ್ಲ ಎಷ್ಟು ಗುರುಗಳು ಎಷ್ಟೆಷ್ಟು ಮಹಾತ್ಮರು ಬಂದೋದ್ರು ಜಗತ್ತಲ್ಲಿ ಎಲ್ಲ ಕೃಷ್ಣ ಪರಮಾತ್ಮ ಅಂತ ಅವತಾರ ಅವ್ರು ಬಂದೋದ್ರು ರಾಮ ಬಂದೋದ್ರು ಬುದ್ಧ ಬಂದ್ರು ಶಂಕರಾಚಾರ್ಯ ಬಂದ್ರು ರಾಮಾನುಜಾಚಾರ್ಯ ಬಂದ್ರು ಎಷ್ಟಾರು ಜನ ಬರ್ಲಿ ಏನ್ ಮಾಡಿದ್ರು ಕಂಡ್ಬಿಡೋದಿಲ್ವಲ್ಲ ಅವ್ರ ಹತ್ರ ಹೋಗ್ತಿದ್ರು ಅದನ್ನೇ ಜಾಸ್ತಿ ಮಾಡ್ಕೋಬೇಕಂತ ಅನ್ಸುತ್ತೆ ಹೊರತು ಇದನ್ನ ಕಡಿಮೆ ಮಾಡ್ಕೋಬೇಕು ಇದ್ರಿಂದ ಆಚೆ ಬರ್ಬೇಕು ಅಂತ ಅನ್ಸೋದೇ ಇಲ್ಲ ಅದನ್ನೇ ಅವ್ರು ಅದನ್ನ ಹೇಳ್ತಿದಾರೆ ಆ ರೀತಿಯಲ್ಲ ನೀನ್ ಅನಿಸ್ತಿದ್ಯಲ್ಲ ಇದೆಲ್ಲಾದ್ರಕ್ಕಿಂತನೂ ಆ ಬ್ರಹ್ಮಾನಂದ ತುಂಬಾ ಬಹಳ ಆನಂದ ಇದೆ ಅದನ್ನ ಅನುಭವಿಸು ನೀನು ಅಂತ ಅವ್ರು ಹೇಳ್ತಾ ಇರೋದು ಅವ್ರು ಹೇಳಿದ್ರೆ ನಾವು ನಿಮ್ಗೆ ಗೊತ್ತಿರೋ ಗುರುಗಳೇ ಅಂತ ಗುರುಗಳಿಗೆ ನಾವ್ ಹೇಳ್ತೀವಿ ಅವ್ರ ಹತ್ರ ಹೋಗಿ ಅವ್ರಿಗೆ ನಾವು ಉದ್ಯೋಗ ಹೇಳಿ ಇನ್ನು ಅದನ್ನೇ ಜಾಸ್ತಿ ಮಾಡ್ತಾ ಹೋಗ್ತೀವಿ ಏನಿಲ್ಲ ಇದೆ ನಿನ್ನೆ ಏನ್ ಇಲ್ಲಿವರೆಗೂ ಜನ್ಮದಲ್ಲಿ ಮಾಡ್ಕೊಂಡ್ ಬಂದಿದೀವಲ್ಲ ಮುಂದೆ ಅಲ್ಲ ಜನ್ಮ ಕಾರಣಕ್ಕ ಹೋಗುತ್ತೆ ಮತ್ತಿಲ್ಲಿ ತುಂಬಾ ಅದೆಲ್ಲ ಮಾಡೋದ್ರಿಂದ ವ್ಯಾಮೋಹ ಮಾಡೋದ್ರಿಂದ ಬಹಳ ಆರಾಮ್ ಇರ್ತೀವ ರೋಗಿಷ್ಠ ಮನಸ್ಸಾಗುತ್ತೆ ಮತ್ ಗೊತ್ತಾಗಲ್ಲ ನಾ ರೋಗಿಷ್ಠ ಮನ್ಸು ಅಂತ ಆ ಜೊತೆಲಿರೋರು ಪ್ರಾಪಂಚಿಕರ ಎಲ್ಲ ಅವರೇ ಇರ್ತಾರಲ್ಲ ಬಹಳ ಉಗಿಸ್ತಾ ಅದನ್ನೆಲ್ಲ ಎಷ್ಟು ಕಾಳಜಿ ಗಂಡನ ಮೇಲಾಗ್ಲಿ ಹೇಳ್ತೀವಿ ಎಷ್ಟು ಕಾಳಜಿ ಏನ್ ಅವ್ರ ಬಗ್ಗೆ ಎಷ್ಟೊಂದು ಪ್ರೀತಿ ಮಾಡ್ತೀವಿ ಅದೆಲ್ಲ ಹೇಳಿದ್ರೆ ಇನ್ನೂ ಖುಷಿ ಆಗ್ಬಿಡುತ್ತೆ ಇನ್ನೂ ತೀವ್ರವಾಗಿ ಮಾಡ್ತೀವಿ ಬರೀ ಅದನ್ನ ಪೋಷಣೆ ಮಾಡೋದ್ರೆ ಹೊರಗಡೆ ಇರೋದು ಹೊರತು ಅದ್ರ ಬಗ್ಗೆ ವಿವೇಕ ಮಾಡೋರು ಯಾರೂ ಇಲ್ಲ ಇಲ್ಲಿ ಸತ್ಸಂಗ ಗುರುಗಳು ಈ ತರ ಶ್ರವಣ ಮಾಡೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ವಿವೇಕ ಬರಕ್ ಪ್ರಾರಂಭ ಆಗುತ್ತೆ ಜ್ಞಾನದಲ್ಲಿ ಅವ್ರೇನು ಬಿಡವು ಮಾಡು ಏನೋ ಹೇಳ್ತಿಲ್ಲ ಅದ್ ಇದೆಯಾ ಅದು ಸತ್ಯನ ನೀನ್ ಯಾವ್ದ್ರ ಬಗ್ಗೆ ಅಷ್ಟೊಂದು ತಾಜಾತ್ಮ ಹೊಂದಿದ್ಯಲ್ಲ ಅದ್ರಿಂದ ಸುಖ ಇದೆಯಾ ಅಷ್ಟೊಂದಿಗೆ ತುಂಬಾ ಇಡೀ ಬದುಕೋತೆ ಅಂತ ಹೇಳ್ತೀಯಲ್ಲ ಆ ಅಪ್ಪೋರ್ ಒಂದು ಕಥೆ ಹೇಳ್ತಿರ್ತಾರಲ್ಲ ನಾವು ಹೆಂಡತಿ ಸತ್ತೋಗಿದ್ರು ಅವನ ಹೆಂಡತಿ ಸತ್ತೋಗಿದ್ರು ಅವನ್ ಮೊಮ್ಮಗನ್ ಮದ್ವೆ ಕರೆದಿದ್ರು ಅವನ್ ತಾತನ ಮುದುಕನ್ನ ಕರ್ದಿ ಅಲ್ಲಿ ಕೂರ್ಸಿದ್ರು ಇನ್ನೇನ್ ಆ ಮೊಮ್ಮಗ ತಾಳಿ ಕಟ್ಟದ ತಾತನ ಕಣ್ಣಲ್ಲಿ ಕಣ್ಣೀರಂತೆ ಅವ್ರೆಲ್ಲಾರು ಯಾಕೆ ಅಂತಿದೀರ ಅಂದ್ರೆ ಅವನು ಯಾವಾಗ ತಾಳಿ ಕಟ್ಟಿದ್ನಲ್ಲ ಅವ್ರು ಇಟ್ಟಿದ್ ಅದಕ್ಕೆ ಜ್ಞಾಪಕ ಬಂದು ಈಗ ಅವ್ರು ಇಟ್ಟಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅವ್ರು ಎಷ್ಟು ಖುಷಿ ಪಟ್ಟು ಅಷ್ಟು ತಾಳ್ಯಾತ್ಮತೆ ಬೇರೆ ಅವ್ರಿಗಲ್ಲ ನಾವೇ ಹಂಗಿದೀವಿ ಅವ್ರು ಯಾರಿಗೋ ಹೇಳೋದಲ್ಲ ನಮ್ ಮನಸ್ಸೇ ಹಂಗಿದೆ ನಾವೇ ನಮ್ಮನ್ನ ಪರೀಕ್ಷೆ ಮಾಡ್ಕೋಬೇಕು ನಾವ್ ಸಾಧಕರಾಗಿರೋರು ತುಂಬಾ ಮುಖ್ಯವಾಗಿದೆ ನಮ್ ಬಗ್ಗೆ ನಾವು ನನಗ್ ಆ ರೀತಿ ಆಗ್ತಿದೆ ಅಂತ ಪ್ರತಿ ದಿನ ನಾವು ಎಚ್ಚರಿಕೆಯಾಗಿ ನೋಡ್ಕೊತಾ ಇರ್ಬೇಕು ನನ್ ಮನಸ್ಸು ಯಾವ್ದಕ್ಕೆ ದಿನ ಹಂಬಲಿಸ್ತಾ ಇದೆ ಯಾವ್ದಕ್ಕೆ ದಿನ ಪೂರ್ತಿ ನಾನ್ ಬದುಕಿನ ಇಟ್ಟಿದೀನಿ ಯಾವ ದುಡ್ಡು ಇಟ್ಟಿದೀನ ಇದಕ್ಕೆ ಎಲ್ಲರಿಗೂ ಮೂರು ಇರುತ್ತೆ ಒಬ್ಬೊಬ್ರು ಒಂದೊಂದು ಪ್ರಧಾನ ಕಾಣಿಸ್ತಿರತ್ತೆ ಮೂರು ಎಲ್ಲರಿಗೂ ಇರುತ್ತೆ ದುಡ್ಡದು ಇರುತ್ತೆ ಕೀರ್ತಿದು ಇದೆ ಹೆಣ್ಣದು ಇರುತ್ತೆ ಒಬ್ರು ತೀವ್ರವಾಗಿ ಕಾಣಿಸ್ತಾ ಇರುತ್ತೆ ಇನ್ನೆರಡು ಗೌಣ ಇರುತ್ತೆ ಅವೆರಡು ಇಲ್ಲ ಅಂತ ಅಲ್ಲ ಅದಕ್ಕೆ ಪ್ರಾಮುಖ್ಯತೆ ಕಡಿಮೆ ಕೊಟ್ಟಿರ್ತಾರೆ ಹೆಂಡತಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿರೋನು ದುಡ್ಡು ಏನ್ ಪರವಾಗಿಲ್ಲ ಅವ್ಳಿಗೋಸ್ಕರ ಎಷ್ಟ್ ಬೇಕಾದ್ರೂ ದುಡ್ಡು ಖರ್ಚು ಮಾಡ್ತೀನಿ ಅಂತ ದುಡ್ಡು ಪ್ರಾಮುಖ್ಯತೆ ಅದು ತುಂಬಾ ಕೊಟ್ಟಿರೋನು ಈ ತರ ದುಡ್ಡು ತುಂಬಾ ಮುಖ್ಯ ಜೀವನದಲ್ಲಿ ಈ ತರದವ್ರು ಹೆಂಡತಿ ಬೇಕಾದ್ರೆ ಹೋದ್ರು ನಾನು ಇನ್ನೂ ಬದುಕ್ಬೋದು ಜೀವನಕ್ಕೆ ತುಂಬಾ ಅವಶ್ಯಕತೆ ದುಡ್ಡು ಅನ್ನೋನು ಇಲ್ಲ ಮಾನ ಮರ್ಯಾದೆ ಇರೋನು ಇವೆರಡು ಬೇಡ ನಂಗೆ ತುಂಬಾ ಮಾನ ಮರ್ಯಾದೆ ಮುಖ್ಯ ಅಂತ ಆ ರೀತಿ ಮೂರು ಎಲ್ಲರಿಗೂ ಇರುತ್ತೆ ನಮಗೂ ಇರುತ್ತೆ ಬರೀ ದೊಡ್ಡವ್ರಿಗೆ ಇರುತ್ತೆ ಅಂತಲ್ಲ ನಮಗೂ ಮಾನ ಮರ್ಯಾದೆ ಕೀರ್ತಿ ಇದೆಯಲ್ಲ ಬಹಳ ಇರುತ್ತೆ ಯಾರು ಅಂದ ತಕ್ಷಣನೇ ನಮ್ಗೆ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ನನ್ಗೆ ಹೇಳಿಲ್ಲ ಅಂದ್ರೆ ತುಂಬಾ ಕ್ಷಣ ನಂಗೆ ಆಗ್ತಾನೆ ಇರುತ್ತೆ ಈ ಮೂರಲ್ಲೇ ನಮ್ಮ ಓಡಾಟ ಇಡೀ ನನ್ನ ಬದುಕು ಪೂರ್ತಿ ಮೂರಲ್ಲೇ ಇರ್ತೀನಿ ಕಾಮಿನಿ ಕಾಂಚನ ಕೀರ್ತಿ ಅದ್ರಲ್ಲಿ ಕವಿಗಳು ಇವರೆಲ್ಲರೂ ತುಂಬಾ ವರ್ಣನೆ ಮಾಡಿರ್ತಾರೆ ಅದ್ ಇನ್ನೂ ಹುಚ್ಚರಿಸುತ್ತೆ ಮನಸ್ಸಿಗೆ ಮೊದಲೇ ಅದು ಹುಚ್ಚಿಡೋದು ಅದಕ್ಕೆ ಎಂಡ ಕುಡಿಸಿ ಅದಕ್ಕೆಲ್ಲ ಇದ್ ಮಾಡಿದ್ರೆ ಇನ್ನೆಷ್ಟು ಮತ್ತು ಬರುತ್ತಲ್ಲ ಆ ರೀತಿ ಆ ಕವಿಗಳು ಅದನ್ನ ವರ್ಣನೆ ಮಾಡಿರ್ತಾರೆ ಹೆಣ್ಣಿನ ದೇಹ ಆಗ್ಲಿ ಹೆಣ್ಣಿನ ದೇಹನೇ ಇಲ್ಲಿವರೆಗೂ ಎಣ್ಣೆ ಅದಕ್ಕೆ ಇದಕ್ಕೆಲ್ಲ ಪ್ರಧಾನ ಅಂತ ಹೆಣ್ಣಿಗೆ ಗಂಡು ಬರೀ ಗಂಡಸ್ರು ಮಾತ್ರ ವ್ಯಾಮೋಹ ಇದೆ ಅಂತಲ್ಲ ಅದ್ರ 4ರಷ್ಟೇ ಹೆಂಗಸ್ರಿಗೂ ಇರುತ್ತೆ ಗಂಡನ ಮೇಲೆ ಇಬ್ರು ಸೇಮೆ ಏನು ಅವರು ಇವರು ಕಡಿಮೆ ಹೆಚ್ಚು ಇಲ್ಲ ಮೊದಲು ಕವಿಗಳು ಪುರುಷ ಪ್ರಧಾನ ಇದ್ದಿದ್ರಿಂದ ಆ ಸ್ತ್ರೀಯರ ವರ್ಣನೆನ ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನ ಕವಿಗಳು ಅದನ್ನ ನಮ್ಮನ್ನ ಇನ್ನೂ ಹುಚ್ಚೆಬ್ಬಿಸ್ತಾರೆ ಅವಕ್ಕೆಲ್ಲ ತುಂಬಾ ವರ್ಣನೆ ಮಾಡ್ತಾರೆ ಕಣ್ಣು ಕಿವಿ ಇವುಗಳನ್ನ ಕೂದಲನ್ನ ಎಲ್ಲಾ ವರ್ಣನೆ ಮಾಡಿ ಇನ್ನೂ ಹುಚ್ಚೆದ್ದೇಳುತ್ತೆ ಆ ರೀತಿ ಅವರೆಲ್ಲ ಏನ್ ವರ್ಣನೆ ಮಾಡ್ತಾರೆ ಅದರಷ್ಟು ಆನಂದ ಯಾವ್ದು ಇಲ್ಲ ಅಂತ ಜಗತ್ತಲ್ಲಿ ಎಲ್ಲ ಕವಿ ಒಬ್ರು ಇರ್ತಾರಲ್ಲ ಮನೆಯೊಳಗೊಬ್ಬಳು ಹೆಂಡತಿ ಇರ್ತಾರೆ ನನಗೆ ₹1,00,00,000 ಯಾರು ಕವಿನೇ ಹೇಳೋದವ್ರು ಅದನ್ನ ಈ ರೀತಿ ಎಲ್ಲ ಕೇಳಿ ಇನ್ನೂ ಭ್ರಮೆ ಅದು ಒಟ್ಟ ನನ್ ಕಣ್ಬಿಡಬಾರ್ದು ಅದರಿಂದ ಆಚೆ ಬರ್ಬಾರ್ದು ಮಾಯೆಯಿಂದ ಅಷ್ಟು ಗಟ್ಟಿ ಮಾಡ್ತಾರೆ ಇಡೀ ಜಗತ್ತಲ್ಲೆಲ್ಲ ನನಗೂ ಅದಷ್ಟು ಆನಂದ ಸನ್ಯಾಸಿ ಆಗ್ತೀನಿ ಅಂದ್ರೆ ಇಡೀ ಜಗತ್ತಲ್ಲಿ ಒಬ್ರು ಸಹಾಯ ಬರಲ್ಲ ನಾವು
ಪ್ರವಚನ ಕೇಳಿ ಎಲ್ಲಾ ಮಾಡ್ತಿರ್ತೀವಿ, ನಾವೇ ಮಾಡಲ್ಲ. ಬೇರೆ ಮಕ್ಳಿಗೆ ಹೇಳ್ತಾ ಇರ್ತೀವಿ ಅವ್ರ ಸನ್ಯಾಸ ಆಗ್ಲಿ ಎಷ್ಟು ಒಳ್ಳೇದ್ ಮಾಡೋದು. ನಮ್ಮ ಮಗ ಸನ್ಯಾಸ ಇರ್ತೀವಿ ಅಂದ್ರೆ ಒಪ್ಪಲ್ಲ. ಅವ್ನ್ ಹೆಂಗಾಗಿರ್ಲಿ ಹೇಗಾಗಿರ್ಲಿ ಅವ್ನ್ ಮದ್ವೆ ಮಾಡ್ಬೇಕು, ಅವ್ರಿಗೂ ಆ ಬಂಧನದಲ್ಲೇ ಬೀಳಿಸ್ಬೇಕು, ಸಂಸಾರದಲ್ಲೇ ಇರ್ಬೇಕು. ಆ ರೀತಿ ಮಾಡೋರೇ ಜಾಸ್ತಿ ಇರೋದು. ಎಲ್ಲರೂ ಇದೆ, ಯಾವ್ದು ಕಾಮಿನಿ ಎಲ್ಲ ಹೇಳ್ತಿದಾರಲ್ಲ ಅದು, ಅಂದ್ರೆ ಅಷ್ಟು ಆನಂದ ಇದೆ ಅಂತ, ಅದ್ರಲ್ಲಿ ಅಷ್ಟು ಸುಖ ಇದೆ ಅಂತ ಈ ಜಗತ್ತಿನ ಭ್ರಮೆ. ಜ್ಞಾನಿಗಳು ಮಾತ್ರ ಹೇಳ್ತಿಲ್ಲ, ಈ ನಮಗೆ ಅಷ್ಟು ಆನಂದ ಅಂತ ಏನ್ ಅಷ್ಟೊಂದು ಮಾಡ್ತಿದ್ಯಲ್ಲ ಅದೆಲ್ಲಾದ್ರಕ್ಕಿಂತನೂ ಮತ್ತ ಅದನ್ನ ನೋಡು ಸ್ವಲ್ಪ, ಅವೆಲ್ಲವೂ ಬದಲಾವಣೆ ಆಗಲ್ವಾ? ಕೊನೆವರೆಗೂ ಏನ್ ಸುಖನೇ ಇರತ್ತ? ಆ ಹೆಣ್ಣಿನ ಬಗ್ಗೆ ಏನ್ ಅಷ್ಟೊಂದು ಇದು ಮಾಡ್ತೀಯಲ್ಲ ಅದರ ವಿಧಿ ಆ ರೀತಿ. ಭರ್ತೃಹರಿದು ತುಂಬಾ ಚೆನ್ನಾಗಿದೆ. ಭರ್ತೃಹರಿ ಅಂತ ಅವರು ಈ ತರ ದೋಷ ದರ್ಶನ ಆದವ್ರೆ. ಇವನ್ನೆಲ್ಲ ಅವ್ರು ಹೇಳ್ತಾ ಇರೋದು ದೋಷ ದರ್ಶನಕ್ಕೆ. ಏನು ನಮಗೆ ಸ್ತ್ರೀಯ ಬಗ್ಗೆ ಪುರುಷನ ಬಗ್ಗೆ ಇಷ್ಟೊಂದು ವ್ಯಾಮೋಹ ಇದೆಯಲ್ಲ ಅದನ್ನ ಅವರು ದೋಷ ದರ್ಶನ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನ್ ಅಷ್ಟೊಂದು ನನಗೆ ಹೆಂಡತಿನೇ ತುಂಬಾ ಪ್ರಾಮುಖ್ಯತೆ, ನನ್ನ ಕರ್ತವ್ಯ, ಅವಳ ಜೀವನ ಉಸಿರಾಟನೇ ಆಗ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತೇ ಆಗಲ್ಲ ಅದು. ಅವ್ರಿಗೆ ಆದ ತಕ್ಷಣ ಇಲ್ಲಿ ತುಂಬಾ ಆಗತ್ತಲ್ಲ ನಮಗೆ. ನನ್ನವ್ರು ಅನ್ನೋದನ್ನ ಎಷ್ಟು ತಾತ್ಯಾತ್ಮ ಆಗುತ್ತೆ ಅಂದ್ರೆ, ಏನೋ ಹೇಳಿದಲ್ಲ ಪೂಜಾರಿ, ಅವ್ನು ಏನ್ ಹೇಳಿದಾರೆ ಅನ್ನೋದು ಗೊತ್ತಿಲ್ಲ, ಬರೀ ನಿಶ್ಚಿತಾರ್ಥ ಆದ್ರೆ ಸಾಕು. ನೀವು ನಿಮ್ಮವ್ರು ಇಷ್ಟೇ ಒಂದೇ ಒಂದ್ ಸ್ವಲ್ಪ ಅನ್ಸಿದ್ರೆ ಬರೀ ಅನ್ಸೋದು, ಅಲ್ಲಿ ಯಾವ ಕ್ರಿಯೆಗಳು ನಡೆದಿಲ್ಲ. ಅದಕ್ಕೆಲ್ಲ ಹೊರಗಡೆ ಅವರೆಲ್ಲಾ ಸಪೋರ್ಟ್ ಮಾಡ್ತಾರೆ. ಆ ಮದ್ವೆಯಲ್ಲಿ ಎಲ್ಲಾರು ನಿಮ್ಗೆಲ್ಲ ಅದಕ್ಕೆಲ್ಲ ಇಡೀ ಮಾಯೆಗೆ ತರಬೇಕಂದ್ರೆ ಎಲ್ಲ ಎಷ್ಟು ಕಾತುರರಾಗಿರ್ತಾರೆ, ನಾವು ರೆಡಿ ಇರ್ತೀವಿ. ಅವ್ರೆಲ್ಲದಕ್ಕಿಂತ ನಾನೇ ತುಂಬಾ ಮುಖ್ಯ. ಅದ್ರಲ್ಲೇನೆ ಮಹಾತ್ಮರಲ್ಲೇನೆ ಇವರು ಸ್ವಾಮಿ ರಾಮತೀರ್ಥರ ಇವರ ಸಮರ್ಥ ರಾಮತೀರ್ಥರ ರಾಮದಾಸರ ಇನ್ನೇನು ಮದ್ವೆ ಆಗ್ಬೇಕ ಸುಮುಹೂರ್ತೆ ಈ ತರ ಕಥೆಯೆಲ್ಲ ಹೇಳಕ್ ಕಲ್ತಿರ್ತೀವಿ. ಆ ರಾಮದಾಸರಿಗೆ ಬಿಟ್ಟೋದ್ರು, ಇವ್ರಿಗೆ ಬಿಟ್ಟೋದ್ರು, ನೀವೇನಾಗಿದ್ಯಾ ನಮ್ ಕಡೆ ನೋಡ್ಬೇಕಂತ ಅದನ್ನ ಕರೆಕ್ಟ್ ಆಗಿ ಇಂತಿಂತ ಮಾಡ್ಕೊಂಡು ನಾವು ಉದಾಹರಣೆ ಇಟ್ಕೊಂಡಿರ್ತೀವಿ. ಈ ತರ ಮಾಡ್ಕೊಂಡು ಹಿಂಗ್ ಮಾಡಿದ್ರು, ಅವ್ರು ಈ ತರ ವೈರಾಗ್ಯ ಮಾಡಿದ್ರು, ತುಳಸಿದಾಸರಿಗೆ ಬಿಟ್ಟೋದ್ರು, ಈ ತರದನ್ನೆಲ್ಲ ಹೇಳಕ್ ಕಲ್ತಿರ್ತೀವಿ. ನಾವೆಲ್ಲ ಅದನ್ನೇ ಇರ್ತೀವಿ. ರಾಮದಾಸರಿಗೆ ಆ ಕ್ಷಣ ಅನಿಸ್ತಲ್ಲ ಹೇಗಿರ್ಬೋದು ಅವ್ರ ಮನಸ್ಸು, ಎಷ್ಟೋ ಆ ದೇವನ ಒಲಿಮೆ ಆಗಿರ್ಬೇಕು ಅವ್ರಿಗೆ. ಯಾರು ಬ್ರಹ್ಮಜ್ಞಾನ ಪಡಿಬೇಕಂತ ಅಂತಾರ ಅಂತವ್ರಿಗೆ ಆ ತರ ದರ್ಶನ ಆಗೋದು. ಇದ್ರಲ್ಲೇ 24 ಗಂಟೆ ಮುಳುಗಿರೋರ್ಗೆ ಎಲ್ಲಿ ಆಗತ್ತೆ? ಸುಮ್ನೆ ನಾಟಕ ಮಾಡ್ತಿರ್ತೀವಿ. ನನ್ಗೇನೋ ತುಂಬಾ ತಿಳ್ಕೊಂಡ್ಬಿಟ್ಟಿದೀನಿ, ಏನೋ ಆಗಿದೀನಿ ಎಲ್ಲಾ ಮಾಡ್ತೀವಿ, ಸುಮ್ನೆ ಬುದ್ಧಿಯ ತಿಳುವಳಿಕೆ ಆಗಿರುತ್ತೆ. ಒಂದೂ ಅನುಭವಕ್ಕೆ ಯಾಕಂದ್ರೆ ಸಾಧಕನೇ ಇವಾಗಿಲ್ಲ. ನಾನ್ ಸಾಧಕ, ನಾನ್ ಪಾರಾಗ್ಬೇಕು ಅಂತ ಇರೋನು ಅದನ್ನ ದೋಷ ದರ್ಶನ ಮಾಡ್ಬೇಕು. ಏನಿದು ಹೆಣ್ಣಂತ ಹೇಳ್ತಾನೆ, ಏನದು ದೇಹ, ಪುರುಷ ದೇಹ ಅಂತ ನನಗಿದೆಯಲ್ಲ, ಹೆಣ್ಣಿಗೆ ಪುರುಷ ದೇಹ ಆಗ್ತಿದೆ, ಗಂಡಿಗೆ ಅವರು. ಏನದು ದೇಹ ಅಂದ್ರೆ ಏನಂತ ವಿಶೇಷ ಇದೆ ಅದರಲ್ಲಿ? ಏನ್ ಕವಿ ಜನರು ಇವರೆಲ್ಲ ವರ್ಣನೆ ಮಾಡ್ತಾರಲ್ಲ, ಒಂದು ಕೂದಲು ಬಗ್ಗೆ ಆಗ್ಲಿ, ಕಣ್ಣಿನ ಬಗ್ಗೆ ಆಗ್ಲಿ, ಎಲ್ಲವೂ ಚರ್ಮ, ಮೂಳೆ, ಮಾಂಸ. ಇವರು ಅದನ್ನೇ ತೆಲುಗು ಇವರಿದಾರಲ್ಲ ಅವರು ವೇಮಣ್ಣ, ಅವ್ರು ಈ ದೇಹ ನೋಡನೆ ಹೆಣ್ಣಿನ ದೇಹ, ಅವ್ರು ಎಷ್ಟು ವ್ಯಾಮೋಹಿ ಆಗಿದ್ರು ಅಷ್ಟೊಂದು ಇದಾಗ್ಬಿಟ್ರಲ್ಲ ಅವರು, ಯೋಗಿ ಆಗ್ಬಿಟ್ರ. ದೋಷ ದರ್ಶನ ನಮಗಾಗ್ಬೇಕು. ಆ ರೀತಿ ಮಹಾತ್ಮ ಹತ್ರ ಬೇಡ್ಕೋಬೇಕು, ಇಷ್ಟೆಲ್ಲ ಕೇಳೋದು ಮಾಡೋದು ನನಗಾಗ್ಬೇಕು ಅಂತ. ಅವ್ರು ಯಾರ್ದೋ ಚರಿತ್ರೆ ಓದೋದು, ಅವೆಲ್ಲವೂ ಓದೋದು ಮಾಡೋದು ನನಗೂ ಅದೇ ರೀತಿ ದೋಷ ದರ್ಶನ ಆಗ್ಬೇಕು, ನನಗೂ ಅದೇ ರೀತಿ ಆಗ್ಬೇಕು. ನನಗೆ ತುಂಬಾ ವ್ಯಾಮೋಹಗಳು ಇವೆಲ್ಲ ಅಷ್ಟು ಸುಲಭ ಅಲ್ಲ ಬಿಡಿಸ್ಕೊಳ್ಳೋದು. ಅದಕ್ಕೆ ಗುರುಗಳು ತುಂಬಾ ಮುಖ್ಯ ಬೇಕು ಅಂತ ಅನ್ನೋದು. ಗುರುಗಳ ಭಕ್ತಿ ಅತಿಯಾಗಿ ಶ್ರೇಷ್ಠ. ಗುರುಗೆ ಅವ್ರಿಗೆ ಬದುಕನ್ನ ಅರ್ಪಿಸ್ಬೇಕು, ಅವರಲ್ಲಿ ಪ್ರಾರ್ಥನೆ ಮಾಡ್ಬೇಕು. ನನಗೆ ದೋಷ ದರ್ಶನ ಆಗ್ಲಿ, ನನಗೆ ಏನಿದು ಇಷ್ಟೊಂದು ವ್ಯಾಮೋಹ, ಯಾವ್ದಾದ್ರು ಬದುಕ್ತಾ ಇದೀನಲ್ಲ, ಇವೆಲ್ಲವೂ ಮತ್ತೆ ಅದೇನ್ ಸುಖ ಕೊಡ್ತಿದೆಯಾ, ಬರೀ ದುಃಖ ಕೊಡ್ತಿದೆ, ಆದ್ರೂ ನನಗೆ ಅದರಿಂದ ಬಿಡಿಸ್ಕೊಳಕ್ ಆಗ್ತಿಲ್ಲ. ಅದ್ರಲ್ಲೇ ವಿಪರೀತ ಇನ್ನೂ ತನ್ಮಯವಾಗಿ ಮಾಡಿ ಇನ್ನೂ ವಾಸನಗಳನ್ನ ಜಾಸ್ತಿ ಮಾಡ್ಕೊತೀನಿ. ಶ್ರವಣ ಒಂದ್ರಿಂದನೇ ನನಗ್ ಮನಸ್ಸು ಸ್ವಚ್ಛ ಆಗೋದು. ಅದರಿಂದ ಸ್ವಲ್ಪ ಬೆಳಕು, ಏನಾದ್ರು ಒಂದು ಚೂರು ಕಿಡಿ ಅಂತಿದ್ರೆ ಅದು ಶ್ರವಣದಲ್ಲಿ ಮಾತ್ರ ಗೊತ್ತಾಗೋದು. ಇಲ್ಲಾಂದ್ರೆ ನಾನು ಆ ರೀತಿ ಅಲ್ಲ ಅಂತ ಅನಿಸ್ತಿರತ್ತೆ. ಬೇರೆಯವ್ರ ಗ್ರಾಮ ಗೊತ್ತಾಗ್ತಿರತ್ತೆ, ಬೇರೆಯವ್ರ ಬಗ್ಗೆ ದೊಡ್ಡ ಪಾಪಿ ಎಷ್ಟೊಂದು ಮಾಡ್ತಾನೆ, ಎಷ್ಟೊಂದು ಹೆಂಡತಿ ಮಾಡ್ತಾನೆ ಅಂತ ಎಲ್ಲಾರ್ಗೂ ಗೊತ್ತಾಗ್ತಿರತ್ತೆ. ನಾನ್ ಹಂಗಲ್ಲ ಅಂತ ಯಾವಾಗ್ಲೂ ಅನಿಸ್ತಿರತ್ತೆ. ನನ್ ಬಗ್ಗೆ ನಾನ್ ನೋಡ್ಕೊಳ್ಳೋದಕ್ಕೆ ಹೋಗಲ್ಲ. ಸಾಧಕ ಆಗಿರೋನು ತುಂಬಾ ಮುಖ್ಯವಾಗಿ ನನ್ ಬಗ್ಗೆ ನಾನ್ ನೋಡ್ಕೋಬೇಕು. ನನಗೆಷ್ಟು ವ್ಯಾಮೋಹ ಇದೆ, ನನಗೆಷ್ಟು ಸ್ತ್ರೀಯ ಬಗ್ಗೆ ಇದೆ, ನನಗೆಷ್ಟು ದುಡ್ಡಿನ ಬಗ್ಗೆ ಇದೆ, ಪ್ರತಿ ದಿನ ನನ್ನ ಎಚ್ಚರಿಕೆಯನ್ನ ನೋಡ್ಕೊತಾ ಇರ್ಬೇಕು. ವಿಪರೀತವಾಗಿ ನನ್ ಮನಸ್ಸು ಅದನ್ನೇ ಮಾಡ್ತಿದೆ ಅಂದ್ರೆ ಅದೇ ಕೂಡ ಮತ್ ದುಃಖಿ ಆದ್ರೆ ಖುಷಿ ಹೆಂಗಿರಕ್ಕಾಗತ್ತೆ? ಯಾಕಂದ್ರೆ ಅದು ಇರೋದೇ ಅನಿತ್ಯ, ಅವ್ ಇರೋದೇ ಅದರಲ್ಲಿ ದುಃಖ. ಬರೀ ಆನಂದ ಅಂತ ಸುಮ್ನೆ ನಿನಗ್ ಪ್ರತಿಬಿಂಬ ಅನಿಸ್ತಿದೆ. ನಿನ್ನೆ ಮೊನ್ನೆ ಶ್ಲೋಕದಲ್ಲಿ ಅದನ್ನೇ ಹೇಳಿದ್ರು, ನಿನ್ಗೆಲ್ಲವೂ ಪ್ರತಿಬಿಂಬ, ಅದು ಸುಮ್ನೆ ನಿನಗೆ ಅನಿಸ್ತಿರೋದು, ಸುಮ್ನೆ ದುಃಖಕ್ಕೀಡಾಗ್ತಿದೀಯ ನೀನ್ ಅದ್ರಲ್ಲಿ. ಗಂಡ, ದುಡ್ಡು
ಸುಮ್ನೆ ಆ ಕ್ಷಣ ನಿಮ್ಗೆ ಅನ್ಸುತ್ತೆ, ಸುಮ್ನೆ ಹಿಂಗ್ ಮಿಂಚ್ದಂಗ್ ಆಗ್ತಿದೆ, ಯಾವೂ ಇಲ್ಲ, ಕೊನೆಗೆ ಒಂದು ದಿನ ಅವೆಲ್ಲವೂ ಮರೆಯಾಗುತ್ತೆ. ಅವೆಲ್ಲವೂ ಮರೆಯಾದ್ರೂ ಪರವಾಗಿಲ್ಲ, ನಾನೇ ಮರೆಯಾಗ್ತೀನಲ್ಲ, ನಾನೇ ಒಂದು ದಿನ ಇಲ್ದಿರಂಗ್ ಆಗ್ತೀನಲ್ಲ. ನನ್ ಕಣ್ಣೆದುರಿಗೆ ಎಲ್ಲಾರು ಹೋದ್ರಲ್ಲ, ಗುರುಗಳಂತವ್ರು ಸಹ ಹೋದ್ರಲ್ಲ, ದೇವರು ಗುರುಗಳು ಏನ್ ಅಪ್ಪ ಅವರು ಅಪ್ಪಾಜಿ ಅಂತ ಮಹಾತ್ಮರು ಬುದ್ಧ ಕೃಷ್ಣ ಎಲ್ಲರೂ ಬಂದು ಹೋದ್ರಲ್ಲ, ನಾನ್ ಮಾತ್ರ ಇರ್ತೀನಿ ಅಂತ ಯಾಕೆ ನನಗೆ? ಮತ್ತ ಅಲ್ಲಿ ಇದ್ರೂ ಬರೀ ಇವುಗಳಲ್ಲೇನೆ. ಅವು ಅದೇನ್ ಬಗೆಹರಿ ಅಂತದ ಅದು ಕರ್ಮದಿಂದ ಬಂದಿದೆ ಅವೆಲ್ಲವೂ. ಆ ಕರ್ಮದಿಂದ ಇನ್ನೂ ಜಾಸ್ತಿ ಜಾಸ್ತಿ ಆಗ್ತಾ ಇನ್ನೂ ಮುಂದಿನ ಜನ್ಮಗಳು ಭಯಾನಕ ಆಗ್ತಾ ಹೋಗುತ್ತೆ. ಮುಂದಿನ ಜನ್ಮ ಇರಲಿ, ಮುಂದೆ ವಯಸ್ಸಾಗ್ತಾ ಆಗ್ತಾರೆ ಭಯಾನಕ ಆಗುತ್ತೆ. ಈಗ ಏನ್ ಸ್ವಲ್ಪ ಯೌವನದಲ್ಲಿ ದುಡ್ಡು ಕಾಸು ಚೆನ್ನಾಗಿದ್ದಾಗ ಎಲ್ಲರೂ ಮಾತ್ ಕೇಳ್ತಿದ್ದಾಗ ಮಾತ್ರ ಅನ್ಸುತ್ತೆ ಅದೇನು ದೇವರು ಗುರುಗಳು ಏನು ಅಲ್ಲ, ಅಧ್ಯಾತ್ಮ ಅಲ್ಲ ಅದು. ಅದು ಹೊರಗಡೆ ನನ್ನ ಮನಸ್ಸು ಅದ್ರ ಮೇಲೆ ನಿಂತಿರುತ್ತಲ್ಲ, ಅವೆಲ್ಲವೂ ಚೆನ್ನಾಗಿದ್ದಾಗ ನನಗೆ ನಾನೇನೋ ತುಂಬಾ ಜ್ಞಾನ ತಿಳ್ಕೊಂಡಿದೀನಿ ಮಾಡಿದೀನಿ. ಅದ್ಯಾವುದೂ ಅಲ್ಲ. ಯಾವಾಗ ನೀನು ನಿನ್ನ ಅಂತರಂಗದಲ್ಲೇ ನೀನೇ ಶೋಧನೆ ಮಾಡ್ಬೇಕು, ನನಗೆ ಯಾವ್ದ್ರ ಮೇಲೆ ಇದೆ ವ್ಯಾಮೋಹ, ನಾನೇ ಮಾಡ್ಬೇಕು, ಅದು ಹೊರಗಡೆಯಿಂದ ಅಲ್ಲ, ನನಗೆ ಗೊತ್ತಾಗ್ತಾ ಹೋಗುತ್ತೆ. ಸಾಧಕ ತನ್ನೊಳಗೆ ನೋಡ್ಬೇಕು, ಹೊರಗಡೆ ಜಗತ್ತಿಂದು ಅವ್ರ ಬಗ್ಗೆ ಇವ್ರ ಬಗ್ಗೆ ನೋಡಿದಷ್ಟು ಇನ್ನೂ ಕಸ ಹಾಕೊಂಡಂಗೆ. ಮೊದ್ಲೇ ನನ್ ಕಸ ಇದೆ, ಇನ್ನು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿ ಇನ್ನೂ ಕಸ ಮಾಡ್ಕೊಂಡಂಗೆ. ಅವ್ರು ಏನ್ ಕವಿ ಜನರು ಇವರೆಲ್ಲಾರು ಮಾಡ್ತಾರಲ್ಲ, ಆ ಭರ್ತೃಹರಿದು ತುಂಬಾ ಚೆನ್ನಾಗಿದೆ. ಅದನ್ನ ಅವರು ತುಂಬಾ ವ್ಯಾಮೋಹ ಹೆಂಡತಿಯ ಮೇಲೆ ಅತಿಯಾದ ವ್ಯಾಮೋಹಿ ಅವರು. ಅವ್ರು ಒಂದು ದಿನ ಕಾಡಿಗೆ ಹೋಗ್ತೀನಿ, ಆದ್ರೆ ಸ್ವಲ್ಪ ಜ್ಞಾನಿಗಳು ಇರ್ತಾರ ಅವ್ರು. ಇಲ್ಲಾಂದ್ರೆ ಮಹಾತ್ಮರು ಹಾಗೆಲ್ಲ ಭೇಟಿ ಆಗಕ್ಕಾಗಲ್ಲ, ಇಲ್ಲ ದೋಷ ದರ್ಶನ ಆಗೋದಕ್ಕಾಗೋದಿಲ್ಲ. ಒಬ್ರು ಋಷಿಗಳು ಬಂದು ಅವ್ರಿಗೆ ಒಂದು ಹಣ್ಣು ಕೊಡ್ತಾರೆ, ಈ ಹಣ್ಣನ್ನ ತಿನ್ನೋ, ಇದು ಅಮೃತತ್ವ ಬರುತ್ತೆ ನಿನಗೆ, ತುಂಬಾ ಆಯುಷ್ಯ ದೀರ್ಘಾಯುಷ್ಯ ಬರುತ್ತೆ ಇದು, ಇದು ತಿನ್ನು ನೀನು ಅಂತ ಅವ್ರಿಗೆ ಆ ಋಷಿಗಳು ಕೊಡ್ತಾರೆ. ಅವ್ರು ಹೆಂಡತಿಯ ಮೇಲೆ ಯಾವಾಗ್ಲೂ ಅಷ್ಟೇನೆ. ಈಗ ನಾವು ನಮ್ಮ ಮನೇಲಿ ಅದನ್ನೇ ಮಾಡ್ತಿರ್ತೀವಿ, ನಮ್ಗೆ ಗೊತ್ತಿರಲ್ಲ. ನಾನೇನಾದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಅವ್ಳು ಚೆನ್ನಾಗಿರ್ಲಿ, ಅವ್ಳು ಜಾಸ್ತಿ ವರ್ಷ ಬದುಕಿರ್ಲಿ, ಅವ್ಳು ತುಂಬಾ ಮುಖ್ಯ ಅಂತ ಅನ್ಬಿಟ್ಟು ಅವಳಿಗೆ ತಂದ್ಕೊಟ್ಟೆ. ಅವಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅವಳು ಬದುಕಿರ್ಲಿ ಅಂತ. ಅವಳು ಇನ್ಯಾರಲ್ಲ ವ್ಯಾಮೋಹಿ ಆಗಿರ್ತಾಳೆ. ಕುದುರೆ ಕಾಯೋರ್ಗೋ ಯಾರು ವ್ಯಾಮೋಹಿ ಆಗಿರ್ತಾಳೆ. ಅವಳು ಇನ್ಯಾರು ರಾಜನರ್ತಕಿಗಾಗಿರ್ತಾನೆ. ರಾಜನರ್ತಕಿ ರಾಜನರ್ತಕಿ ಬರ್ಬೇಕು, ವಾಪಸ್ ರಾಜನ ಕಟ್ಟೆ ಬರುತ್ತೆ ಆ ಹಣ್ಣು. ಒಬ್ರಿಂದ ಅವನು ಎಲ್ಲ ಒಬ್ರಿಂದ ಅವ್ರು ಸಡನ್ ಆಗಿ ದೋಷ ದರ್ಶನ ಆಗ್ಬಿಡುತ್ತೆ. ನಾನು ಯಾರಿಗಾಗಿ ಇಷ್ಟೊಂದು ನಾನು ವ್ಯಾಮೋಹಿ ಆಗಿದ್ದೀನಿ, ಅವ್ರು ಇನ್ಯಾರಲ್ಲೂ ಅನರ್ಥರಾಗಿದ್ದಾರೆ, ಅವ್ರು ಇನ್ಯಾರಲ್ಲೂ ಆಗಿದ್ದಾರೆ ಅಂತ ಕಾಮಕ್ಕೇನೆ ನನ್ನ ಧಿಕ್ಕಾರ. ನನ್ನ ವೈರಾಗ್ಯ ಶತಕ ಅದೇ ಅದು. ಆ ವೈರಾಗ್ಯ ಶತಕ ಓದ್ಬೇಕು. ಆ ದೇಹದ ಬಗ್ಗೆ, ನಮ್ಮ ಹೆಂಗೆ ಸೃಷ್ಟಿಯಾಗಿದೆ, ಅದ್ರೊಳಗಡೆ ಏನಿದೆ ಅವೆಲ್ಲವೂ ನೋಡು, ಸ್ವಲ್ಪ ವಿಚಾರ ಮಾಡಿ. ವೈರಾಗ್ಯ ಶತಕ ಬಂದ್ರೆ ಅವರು ಜ್ಞಾನಿ ಆಗ್ಬಿಡ್ತಾರೆ, ಮಹಾತ್ಮರಾಗ್ತಾರೆ. ಆತರ ದೋಷ ದರ್ಶನ, ಆ ರೀತಿ ದೋಷ ದರ್ಶನ ಆಗ್ಬೇಕು. ವೇಮಣ್ಣ ಅವ್ರದ್ದು ನಮಗ್ ಗೊತ್ತಿದೆಯಲ್ಲ ಆ ಕಥೆನೇ. ಈ ರೀತಿ ಏನು ಹೆಣ್ಣಂದು ಇದ್ರಲ್ಲಿ ನಾನು ತುಂಬಾ ಹೊರಗೋಗಿದ್ದೀನಲ್ಲ, ಅದೇ ನನ್ನ ಬದುಕು. ಅದೇ ಎಷ್ಟು ಯಾರ ಕಥೆ ಹೇಳಿದ್ರು ಅದ್ರಲ್ಲೇ ಇರ್ತೀನಿ, ಅದ್ರಲ್ಲೇ ಮುಳುಗ್ತೀನಿ, ಸಾಯ ಗಂಟ ಅದನ್ನೇ ಮಾಡ್ತೀನಿ. ನಾನ್ ಸತ್ರು ಅವ್ರಿಗೆ ಏನಾದ್ರು ಒಂದ್ ಮಾಡ್ಬಿಟ್ಟು ಹೋಗ್ಬೇಕು ಅಂತಿರ್ತೀನಲ್ಲ. ಅವ್ರು ಸತ್ರುನು ನನಗೆ ಇನ್ನೂ ಹೆಂಡತಿ, ಇನ್ನೂ ಗಂಡ ಹೆಂಡತಿ ಯಾವಾಗ ಒಂದಿದ್ದಾಗ ಇನ್ನೊಂದಿರುತ್ತೆ ಅನ್ನೋದು ವಿವೇಕನೇ ಬರಲ್ಲ. ಗಂಡ ಅಂತ ಯಾವಾಗ ಹೆಂಡತಿ ಇದ್ರೆ, ಹೆಂಡತಿ ಅನ್ನೋದು ಎರಡು ಒಂದ್ರ ಮೇಲೆ ಒಂದಿರುತ್ತೆ, ಒಂದಿಲ್ಲ ಅಂದ್ರೆ ಇನ್ನೊಂದಿಲ್ಲ, ಬರದೇ ಇಲ್ಲ. ನಾನು ವ್ಯಕ್ತಿ ಅಂತ ಇರ್ತೀನಿ, ಇವು ಭಾವನೆ ಬರೋದು. ಅವ್ರು ಹೆಂಡತಿ ಅವ್ರು ಹೋದ್ಮೇಲೆ ಅದ್ ಹೆಂಗಿರುತ್ತೆ ಅದು, ಆ ವಿವೇಕನೇ ಬರಲ್ಲ. ಅವ್ರು ಸತ್ತೋಗಿದ್ರು, ಗಂಡ ಸತ್ತೋದ್ರು, ಗಂಡ ಅದು ಸಾಯ ಗಂಟ ಇರುತ್ತದು. ಹೆಣ್ಣಿನ ಮೋಹ, ಗಂಡಿನ ಮೋಹ, ಅವೆಲ್ಲವನ್ನು ಅದನ್ನ ತುಂಬಾ ವರ್ಣನೆ ಮಾಡೋದು ಈ ಕವಿಗಳದು ಅವ್ರದ್ದು ಇವ್ರದ್ದು ಕೇಳಿ ಇನ್ನೂ ಮುಂಚೆ ಹೋಗ್ಬಿಡತ್ತೆ. ಅದನ್ನೇ ನಾನ್ ತುಂಬಾ ಆನಂದ ಅಂತ ಅನ್ಕೊಂಡಿದ್ದೀನಲ್ಲ, ಅದನ್ನ ಅವ್ರು ಹೇಳ್ತಾ ಇದಾರೆ. ಕವಿ ಜನರ ಉಪಮೆಗೆ ಅವಣಿಸಬಾರದ ನವಲಾವಣ್ಯದ, ಯಾವಾಗ್ಲೂ ಯೌವನದಲ್ಲೇ ಎಲ್ಲ ಮದುವೆ ಮಾಡೋದು, ಯೌವನದ ಹುಡುಗಿ ತುಂಬಾ ಆಕರ್ಷಣೆ ಆಗಲ್ಲ ಅಂತ ಆಕರ್ಷಣೆ ಇರುವಂತ ಹೆಣ್ಣು ತಾನೇ ಒಂದು ಬಂದ್ರೆ ಅವಾಗ ಅವ್ನಿಗೆ ಏನ್ ಆನಂದ ಆಗತ್ತಲ್ಲ. ಅವ್ನಿಗೆ ಇಡೀ ಜಗತ್ತಲ್ಲಿ ಏನೂ ಕಾಣಿಸೋದಿಲ್ಲ, ಅದೇ ಅವನಿಗೆ ಪೂರ್ತಿಯಿಂದ ಅವನಿಗೆ ಯಾರೋ ಒಬ್ರು ಅಕ್ಕ ಮಹಾದೇವಿ, ಯಾರೋ ಒಬ್ರಿಗೆ ಅವೆಲ್ಲವೂ ಬೇಡ ಅಂತ ಅನ್ಸಿತ್ತು. ಇನ್ ಬಾಕಿಯವರೆಲ್ಲ ಅದ್ರಲ್ಲೇ ಮುಳುಗಿರೋರು. ಆ ರೀತಿ ತಾನೇ ಒಂದು ಬರ್ತಾರಲ್ಲ, ಆ ಪುರುಷ ಆಗ್ಲಿ ಸ್ತ್ರೀ ಆಗ್ಲಿ ಬರ್ತಾರಲ್ಲ, ಅದು ತುಂಬಾ ಆನಂದ ಅಂತೆ ಜಗತ್ತಲ್ಲಿ. ಇಡೀ ಜಗತ್ತಲ್ಲಿ ತುಂಬಾ ಆನಂದ ಅಂದ್ರೆ ತಾನಾಗೆ ತುಂಬಾ ರೂಪವಂತ ಆಗಿರೋಂಥದ್ದು. ಅವ್ರಿಗೆ ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ, ಇಡೀ ತಾನಾಗೆ ತಾನೇ ಒಂದು ಬರೋದು. ನಾನು ಇಷ್ಟದ ಪ್ರಕಾರ ಅವ್ರು ನಡ್ಕೊಂಡ್ರೆ ಅದ್ ಏನ್ ಆನಂದ ಆಗುತ್ತಲ್ಲ, ಅದು ತುಂಬಾ ಆನಂದ ಅಂತ. ಅದು ಇಡೀ ಜಗತ್ತಲ್ಲಿ ನೀವು ಯಾವಾಗ್ಲೂ ಮಾಯೆ ಇದು, ಅದೊಂದು ಆನಂದ. ಇನ್ನೊಂದು
ಮೇರು ಸಿಂಹಾಸನ ಅಖಿಲ ದೇವ ಪರಿಚಾರಕ ಅಣಿವಾದಿಗಳೊಡನೆ ಭೂರಿ ಭುವನ ನಾಳುವ ತನವಿದು ಕೈ ಸಾರಿರಲೊದಗುವ ಸುಖವಿಡಿದು. ಇನ್ನೊಂದು ಈ ಕೀರ್ತಿ ಮತ್ತೆ ಕಾಂಚನ, ಒಂದು ಹೆಣ್ಣೊಂದು, ಇದು ಅತಿ ಆನಂದ ಆಯ್ತು ಇಡೀ ಜಗತ್ತಲ್ಲಿ. ಅದಕ್ಕೆ ಆ ಮೂರನೇ ಯಾವಾಗ ರಾಮಕೃಷ್ಣ ಪರಮಹಂಸರು ಹೇಳೋದು. ಅವರು ಮಾಸ್ಟರ್ ಮಹಾಶಯವರು ಬರ್ತಾರಲ್ಲ, ಅವ್ರು ಕೇಳ್ತಾರೆ ನೀನು ಮದ್ವೆ ಆಗಿದ್ಯಾ ಅಂತ. ಹ್ಞೂ ಅಂದ ತಕ್ಷಣ ಅಯ್ಯೋ ಅಂತ ತಲೆ ಮೇಲೆ ಕೈ ಹೊತ್ಕೊಳ್ತಾರೆ. ಅಂದ್ರೆ ಮುಗೀತು, ಒಂದು ಸರಿ ಆ ಇದ್ರೊಳಗಡೆ ಸಿಕ್ಕಾಕೊಂಡ್ರೆ ಅವ್ನ ಆಚೆನೆ ಬರೋದಿಲ್ಲ. ಅವನು ಬರ್ಬೇಕಾದ್ರೆ ಪ್ರಜ್ಞೆನೇ ಇಲ್ಲ. ಯಾವ ಮಹಾತ್ಮರು ಹೇಳಿದ್ರು ಅವ್ನು ಬರೋದೇ ಇಲ್ಲ. ಅದಕ್ಕೆ ಅದನ್ನ ತಪ್ಪು ಅಂತಿದ್ದಾರೆ ಹೊತ್ತು. ಆದ್ರಿಂದ ಅದಿದ್ರೂ ಸಹ ನನ್ ಸ್ವಲ್ಪ ವಿವೇಕ ಬಂದ್ರೆ ಅದೇನು ಮಾಡೋದಿಲ್ಲ. ಅರೆ ವಿವೇಕ ಬರ್ಸ್ಕೊಳಕ್ಕೆ ಬಿಡೋದಿಲ್ಲ ನಾನು. ಅದನ್ನ ಪುಷ್ಟಿ ಮಾಡುವಂಥದ್ದು, ವ್ಯಾಮೋಹ ಮಾಡುವಂಥದ್ದೇ ಮಾಡ್ತಿರ್ತೀನಿ ನಾನು. ಅದಕ್ಕೋಸ್ಕರ ಮಹಾತ್ಮರು ಅದು ಬಂಧನ ಅಂತ ಹೇಳ್ತಿರೋದು ಅವ್ರು. ಅದನ್ನ ಅದ್ರ ಬಗ್ಗೆ ಅವ್ರಿಗೆ ಏನೋ ದ್ವೇಷ, ನಮ್ಮನ್ನೇನೋ ಮಾಡ್ಬೇಕು ಅಂತ ಅವ್ರಿಗೆ ಏನೂ ಇಲ್ಲ. ಅದರಿಂದ ನೀನ್ ತುಂಬಾ ದುಃಖಿ ಆಗ್ತೀಯ. ಆದ್ರೆ ಹಂಗಂತ ಬಿಡ್ಬೇಕು ಅಂತ ಇಲ್ಲ. ಎಲ್ಲಾ ಋಷಿಗಳ ಗೃಹಸ್ಥರಿದ್ರು. ಜನಕ ಮಹಾರಾಜನ ಗೃಹಸ್ಥ ಇದ್ದ. ನಮ್ಮ ಜ್ಞಾನದಲ್ಲಿ ಏನ್ ಹೇಳೋದು, ಯಾವ್ದನ್ನೂ ಬಿಡ್ಬೇಡ, ಬರೀ ಸ್ವಲ್ಪ ವಿವೇಕ ಮಾಡು. ಏನು ನೀನ ಬದುಕು ಹೆಂಡತಿ ದುಡ್ಡು ಏನ್ ಕೀರ್ತಿ ಇದೆಲ್ಲ ಹೇಳ್ತಿದಾರಲ್ಲ, ಅವುಗಳಿಗೋಸ್ಕರನೇ ಬದುಕಿದ್ಯಲ್ಲ, ಅವೆಲ್ಲವೂ ಸತ್ಯನ? ಅವೆಲ್ಲವೂ ಬದಲಾವಣೆ ಹೊಂದುತ್ತಲ್ಲ, ಒಂದಿನ ಇಲ್ದೇನಂಗಾಗುತ್ತಲ್ಲ ಅಂತ. ಆದ್ರೆ ನಮ್ಗೇನ್ ಅನ್ಸಿದೆ, ಈ ಊರೇ ನಮ್ಮ ಬದುಕು, ಈ ಊರಿಗೋಸ್ಕರನೇ ನಮ್ಮ ಜೀವನ ಇಡ್ತಿದೀವಿ. ಮೇರು ಸಿಂಹಾಸನ ಅಖಿಲ, ಎಲ್ಲಾದ್ರಕ್ಕಿಂತ ಇಂದ್ರ ಪದವಿ ಶ್ರೇಷ್ಠ ಅಂತೆ. ಮೊದಲು ಈಗೇನ ಈಗ ನಾವು ದೊಡ್ಡ ದೊಡ್ಡ ಮಿನಿಸ್ಟರ್ ಅನ್ಕೋತೀವಿ, ದೊಡ್ಡ ದೊಡ್ಡ ಮಿನಿಸ್ಟರ್ ಇದ್ದಲ್ಲ, ಅದೇ ಈಗ ಇಂದ್ರ ಪದವಿ. ಮೊದ್ಲಾದ್ರೆ ಇಂದ್ರ ಪದವಿ ಅಂತ ಎಲ್ಲಾರು ಏನ್ ತಪಸ್ಸು, ಯಾಗ, ಯಜ್ಞ ಎಲ್ಲಾರು ಆ ಇಂದ್ರ ಪದವಿಗೆನೆ. ಯಾವ್ಯಾವ ರಾಕ್ಷಸರು ಯಜ್ಞ ಯಾಗ ಮಾಡ್ತಾರೆ ಎಲ್ಲರೂ ಇಂದ್ರ ಪದವಿಗೋಸ್ಕರನೇ. ಇವ್ರು ಅವ್ರು ಹೋಗೋದು, ಯುದ್ಧ ಮಾಡೋದು, ಇಂದ್ರ ನಡೆಸ್ಬೇಕು, ನಾವು ಕುತ್ಕೋಬೇಕು ಅಂತ. ಅಷ್ಟು ಅದರಲ್ಲಿ ಆನಂದ ಅಂತ ಆ ಇಂದ್ರ ಪದವಿಯಲ್ಲಿ. ಅದನ್ನೇ ಅವರು ಅದ್ರ ಜಗತ್ತಿನಲ್ಲಿ ಅದು ಅತ್ಯಂತ ಶ್ರೇಷ್ಠ ಅಂತ ನಮಗೆ ಜೀವನಿಗೆ ನಮ್ಗೆಲ್ಲ ಇದೆ. ಈಗ ನಾವು ಒಂದ್ ಸಣ್ಣ ಆಫೀಸಲ್ಲಿ ಒಂದ್ ಸಣ್ಣ ಕೆಲಸದಲ್ಲಿ ಇರ್ತೀವಿ, ಪ್ರಮೋಷನ್ ಆಗ್ಬೇಕು, ಅದೇ ನಮಗ್ ದೊಡ್ಡದು. ಇಡೀ ನಮ್ಮ ಜೀವನ ಬದುಕು ದಿನ ಪೂರ್ತಿ ಅದೇ ನಮ್ದು ಬದುಕು ಪೂರ್ತಿ, ಇನ್ನೇನಿಲ್ಲ ಒಂದು ಪ್ರಮೋಷನ್. ನಮ್ಮ ಅದೇ ನಮ್ಮ ಇದು ಮೇರು ಸಿಂಹಾಸನ ಇಂದ್ರ ಪದವಿ ಅಂದ್ರೆ ನಾವು ಅದೇ ಇಂದ್ರ ಪದವಿ. ಅದಕ್ಕೋಸ್ಕರ ನಮ್ಮ ಎರಡು ನಾವು ಹೋರಾಟನೇ ಮಾಡ್ತೀವಿ. ಅದನ್ನು ಅವ್ರು ಅಂತಿದ್ದಾರೆ, ಮೇರು ಸಿಂಹಾಸನ ಇನ್ನ ಅಣಿಮಾರಿ ಅಕ್ಕ ಸಿದ್ಧಿಗಳು ಇವೆಲ್ಲವೂ ಅತ್ಯಂತ ಆನಂದ ಅಂತ ಇಡೀ ಜಗತ್ತಲ್ಲಿ. ನಮೀಗ ಎಲ್ಲ ಹೆಂಗ್ ಬೇಕಾದ್ರೂ ಹಾಗೆ ನಮ್ಮ ದೇಹವನ್ನ ಸಣ್ಣ ಮಾಡೋದು, ದೊಡ್ಡದ್ ಮಾಡೋದು, ಹಗುರ ಮಾಡೋದು, ಈ ರೀತಿ ಅಷ್ಟಮಾರಿ ಸಿದ್ಧಿಗಳು ಬಂದಿದ್ರೆ ಎಷ್ಟು ನಾವು ಖುಷಿ ನಮ್ಗೆ, ಎಷ್ಟು ಬರೀ ಅದ್ರಷ್ಟು ಆನಂದ ನಮ್ಗೆ. ದೇವ್ರು ಯಾರ್ಬೇಕು ಅಂತ ಅನ್ಸುತ್ತೆ. ಎಲ್ಲಾ ಸಾಧಕರು ಇಲ್ಲೇ ಮುಳುಗದು. ಎಲ್ಲಾ ಸಾಧಕರು ಯಾಕೆ ದೇವರ ಹತ್ರ ಹೋಗಲ್ಲ ಅಂದ್ರೆ ಈ ಮಾಯೆ ಆ ರೀತಿ ಬಿಟ್ಬಿಡುತ್ತೆ. ಈ ಸಾಧನಾದಿಗಳಲ್ಲಿ ಒಂದೊಂದ್ ಸ್ವಲ್ಪ ಸಿದ್ಧಿ ಬಂದ್ರೆ ಸಾಕು, ಸ್ವಲ್ಪ ನಾನೇನಾದ್ರು ಮಾಡ್ತಿದೀನಿ ಅಂತ ನನ್ಗೆ ಅನ್ಸಿದ್ರೆ ಸಾಕು, ಆ ದೇವನ್ ಕಡೆ ಹೋಗೇ ಬಿಡುತ್ತೆ. ಬರೀ ಇನ್ನ ಇದ್ರೊಳಗಡೆ ಸಿಗಾಕೊಳಕ್. ಅದಕ್ಕೆ ಎಷ್ಟೇ ಸಾಧನ ಮಾಡಿರ್ಲಿ, ಎಂತ ತಪಸ್ ಮಾಡಿರ್ಲಿ, ಈ ಮೂರೊಳಗೆ ಇಳಿದ್ ಬಿಡ್ತಾರಲ್ಲ. ಎಲ್ಲರೂ ಅಚ್ಚುತನು ಬಿದ್ದ, ಅಜನು ಬಿದ್ದ, ದೇವೇಂದ್ರ ನೆಚ್ಚೆತ್ತು ಬಿದ್ದ, ಎಲ್ಲರೂ ಇದಕ್ಕೆ ಬೀಳವ್ರೆ. ಅಷ್ಟು ಆನಂದ ಇದೆ ಅಂತ ಈ ಮೂರೊಳಗಡೆ. ಅಷ್ಟು ಮಾಯ, ಅಷ್ಟು ಪ್ರಬಲವಾಗಿದೆ. ಇವ್ಯಾವೂ ಆನಂದ ಅಲ್ಲ. ಏನ್ ಬ್ರಹ್ಮಾನಂದ ಇದೆಯಲ್ಲ, ಅದ್ರ ಮುಂದೆ ಇದಕ್ಕೆ ಏನೂ ಇಲ್ಲ. ಅದ್ರಲ್ಲಿ ಆ ಬ್ರಹ್ಮಾನಂದ ಇದ್ರಲ್ಲಿ ಸುಮ್ನೆ ನಿಮ್ಗೆ ಪ್ರಕಟ ಆಗ್ತಿರೋದು ಅಂತ. ಸ್ವಲ್ಪ ವಿವೇಕ ಮಾಡು, ಸ್ವಲ್ಪ ಶ್ರವಣ ಮಾಡು, ಗುರುಗಳ ಹತ್ರ ಕೇಳು, ಮಾಡು. ಅದ್ ತಾನೇ ನಿನಗೆ ವಿವೇಕದ ಕಿಡಿ ಬರ್ಬೇಕು. ಜ್ಞಾನದಲ್ಲಿ ಇನ್ನೇನೂ ಮಾಡೋ ಹಾಗಿಲ್ಲ, ಬರೀ ವಿವೇಕ. ವಿವೇಕ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಗುರು ಭಕ್ತಿ ಮಾಡ್ಬೇಕು, ಈ ಶ್ರವಣವನ್ನ ಕೇಳ್ಬೇಕು. ಶ್ರವಣ ಕೇಳ್ತಾ ಕೇಳ್ತಾ ಮನಸ್ಸು ಸ್ವಚ್ಛ ಆಗ್ತಾ ಹೋಗುತ್ತೆ. ಇವೇನೇನಿದೆಯಲ್ಲ ಈ ದೋಷ ದರ್ಶನ ಆಗತ್ತೆ. ಇವೆಲ್ಲವೂ ದೋಷ ದರ್ಶನ ಆಗ್ಬೇಕು. ಏನ ಈ ಮೊದಲನೇ ಹೇಳಿದ್ರಲ್ಲ, ಸ್ತ್ರೀಯರದಾಗ್ಲಿ ಪುರುಷನದಾಗ್ಲಿ, ಈ ದುಡ್ಡಿನ ಬಗ್ಗೆ ಆಗ್ಲಿ, ಅಧಿಕಾರದ ಬಗ್ಗೆ ಆಗ್ಲಿ, ಇವೆಲ್ಲದೂ ನಮಗೆ ಬ್ಲಡ್ ಆಗ್ಬಿಟ್ಟಿದೆ. ಅದು ಜನ್ಮ ಜನ್ಮಾಂತರದ ಸಂಸ್ಕಾರ. ಏನ್ ಕೇಳಿದ್ರೆ ವಾಪಸ್ ಮನಸ್ಸು ಅಲ್ಲಿಗೆ ಹೋಗ್ತಿರತ್ತೆ. ಅದಕ್ಕೆ ಗುರು ಭಕ್ತಿ ಮಾಡ್ಬೇಕು, ಶ್ರವಣವನ್ನ ಶ್ರದ್ಧೆಯಿಂದ ಮಾಡ್ಬೇಕು. ಮತ್ತೆ ನಮ್ಗೆ ಬ್ರಹ್ಮಜ್ಞಾನ ಪಡಿಬೇಕು. ಸಾಧಕರಿಗೆ ಲಕ್ಷ್ಯ, ತುಂಬಾ ಲಕ್ಷ್ಯ ಏನಂದ್ರೆ ಇಡೀ ನನ್ನ ಬದುಕು ಬಂದಿರೋದು ಬ್ರಹ್ಮಜ್ಞಾನ. ಬದುಕು ಅತ್ಯಂತ ಶ್ರೇಷ್ಠ. ಇದು ಬಂದಿರೋದೇ ಅಪರೂಪ. ಯಾವುದೋ ನನ್ನ ಕೋಟಿ ಜನ್ಮದ ನಿಷ್ಕಾಮ ಕರ್ಮದಿಂದ ಬಂದಿದೆ ಇದು. ಇದನ್ನ ನಾನು ಒಳ್ಳೇದಕ್ಕಾಗಿ ಬಳಸ್ಬೇಕು, ಜ್ಞಾನ ಪಡೆಯೋದಕ್ಕಾಗಿ ಬಳಸ್ಬೇಕು. ಇವೆಲ್ಲ ಹೇಳ್ತಿದಾರಲ್ಲ ಜಗತ್ತಿನ, ಇವೆಲ್ಲವೂ ಜಗತ್ತಿನ ಮಾಯೆ. ಇವೆಲ್ಲವೂ ದುಃಖಕ್ಕೀಡು ಮಾಡುತ್ತೆ. ಅವ್ರು ಹೇಳೋದಲ್ಲ, ನನಗೆ ಇದು ಅನುಭವ ಇದೆಯಲ್ಲ, ಹುಟ್ಟದಾಗಿನಿಂದ ನಾನು ಇಲ್ಲಿವರೆಗೂ ಏನು ನಾನು ಮಾಡಿದ್ದೀನಲ್ಲ, ಬರೀ ಅದು ಸುಖನೂ ಇದೆ, ಇಲ್ಲ ಅಲ್ಲ.
ಅದ್ರ ಜೊತೆಗೆ ದುಃಖನೂ ಇದೆ. ಎಲ್ಲರೂ ನಾನು ಹೇಳ್ದಂಗ್ ಕೇಳ್ದಾಗ ಖುಷಿ, ಅದೇ ಯಾರು ಅಂದಾಗ ಬಹಳ ದುಃಖ. ಆ ಗಂಡಂದಾಗ್ಲಿ ಇದಾಗ್ಲಿ ಎಷ್ಟೊಂದು ನನಗೆ ಸುಖ ದುಃಖ, ಸುಮ್ನೆ ಸುಖ ದುಃಖ. ಅವ್ರ ದೇಹನೇ ಬೇರೆ, ನನ್ ದೇಹನೇ ಬೇರೆ. ಅವ್ರು ಎಲ್ಲರೂ ನಾವೇನು ಒಟ್ಟಿಗೆ ಹುಟ್ಟು ಬಂದಿರ್ತೀವ, ಒಂದು ಸ್ವಲ್ಪನೂ ವಿವೇಕ ಬರಲ್ಲ. ಎಲ್ಲೋ ಇದ್ದವ್ರನ್ನ ನಾವ್ ಸುಮ್ನೆ ಮೈ ಮೇಲೆ ಅದೇ ಬೀದಿಗೆ ಹೋಗೋದನ್ನ ನಾನು ಮೈ ಮೇಲೆ ಕರ್ಕೊಂಡಂಗೆ ಮನೆ ಕರ್ಕೊಂಡಂಗೆ ಅಂದಂಗೆ, ಅದು ಎಲ್ಲೋ ಇದ್ದವ್ರನ್ನ ಕರೆದು ನನ್ನವರು ಅಂತ ಅಂದು ಇನ್ನ ಜೀವನ ಪರ್ಯಂತ ಅವರಿಗೆ ನನ್ನ ಬದುಕನ್ನ ಮೀಸಲಾಗಿಡ್ತೀನಲ್ಲ. ಇನ್ನ ಅವ್ರಿಗೆ ಹಸಿವೆ ಆದ್ರೆ ನನಗ್ ಹಸಿವೆ ಆಗತ್ತ, ವಿವೇಕನೇ ಬರಲ್ಲ. ಅವ್ರಿಗೆ ಕಾಯಿಲೆ ಬಂದ್ರೆ ನನಗ್ ಕಾಯಿಲೆ ಬಂದಂಗ ಆಗ್ತೀನಲ್ಲ. ನನ್ ಬದುಕೆ ಹೋಗಿಸ್ಕೊಂಡ್ಬಿಡ್ತೀನಲ್ಲ, ಬರೀ ಅದ್ರಲ್ಲೇ ಮಾಡ್ತೀನಲ್ಲ. ಒಂದು ದಿನ ಅವ್ರು ಹೋಗ್ತಾರೆ, ನಾನ್ ಹೋಗ್ತೀನಿ, ಎರಡರಲ್ಲಿ ಒಂದ್ ಹಾಗೆ ಆಗುತ್ತೆ. ಆದ್ರೆ ವಿವೇಕನೇ ಬರೋದಿಲ್ವಲ್ಲ. ಬರೀ ಬದುಕು ಪೂರ್ತಿ ಅದೇ ಇದ್ರಲ್ಲಿ, ಇನ್ನ ದುಡ್ಡಿನ ಅದೇ ಇದ್ರಲ್ಲಿ. ಒಂದು ಸಲಿ ಆ ದುಡ್ಡಿನ ವ್ಯಾಮೋಹ ಇವೆಲ್ಲವೂ ಬಂತು ಅಂದ್ರೆ ಅದ್ರಿಂದ ಆಚೆ ಬರೋದ್ ಬಹಳ ಕಷ್ಟ. ಅದಕ್ಕಾಗಿ ಗುರುಗಳಿಗಾಗಿ ಅದರಲ್ಲಿ ಸಾಧಕರು ತುಂಬಾ ವಿಪರೀತವಾಗಿ ಮಾಡ್ಬಾರ್ದು. ಮಾಡದೇ ಇರೋದಕ್ಕಲ್ಲ, ಹಾಗೆ ನಾನ್ ಮಾಡ್ಬಾರ್ದು ಅಂದ್ರೂ ಮಾಡ್ತೀವಿ, ಯಾಕೆಂದ್ರೆ ಸಂಸ್ಕಾರನೇ ಆಗಿದೆ ಅದು. ಆ ಮೂರರಲ್ಲಿ ಏನ್ ಮಾಡಿದ್ರು ನಮ್ಗೆ ಬಿಡೋದಕ್ಕಾಗಲ್ಲ. ಸ್ವಲ್ಪ ಕಡಿಮೆ ಮಾಡ್ಬೇಕು, ದೋಷ ದರ್ಶನ ಮಾಡ್ಬೇಕು. ಅದನ್ನ ಮಾಡಿದ್ರೆ ಮಾತ್ರ ಅಂತರಂಗಕ್ಕೆ ಹೋಗೋದಕ್ಕಾಗದು. ಇಲ್ಲಾಂದ್ರೆ ಇವುಗಳು ನಿನ್ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಸ್ವಲ್ಪ ವಿವೇಕ ಮಾಡಿದ್ರೆ ಮಾತ್ರ ನನ್ ಬಗ್ಗೆ ವಿಚಾರ ಮಾಡಕ್ ಆಗುತ್ತೆ. ಇಲ್ಲಾಂದ್ರೆ ಸುಮ್ನೆ ಮೇಲ್ ಕೇಳೋದು, ವಾಪಸ್ ಇದ್ರಲ್ಲೇ ತನ್ಮಯತೆ ಇರುತ್ತೆ. ಅದಕ್ಕೆ ಅವರೆಲ್ಲಾ ಮಹಾತ್ಮರ ಜೀವನ ಚರಿತ್ರೆಯನ್ನ ಅವರೆಲ್ಲ ಯಾಕೆ ಓದ್ಬೇಕು ಅಂದ್ರೆ ಅವ್ರ ಮನಸ್ಸನ್ನ ಸ್ವಚ್ಛ ಮಾಡುತ್ತೆ. ನಮ್ಮ ಮನಸ್ಸಿಗೆ ಒಂದು ಬೆಳಕು ಬರುತ್ತೆ. ಏನ್ ಕತ್ತಲೆ ಆಗಿದೆ ಅದಕ್ಕೊಂದ್ ಸ್ವಲ್ಪ ಬೆಳಕು ಬರುತ್ತೆ. ಅದನ್ನ ನಮ್ಮ ಬರೀ ಶ್ರವಣ ಎಷ್ಟೊತ್ತು ಕೇಳ್ಬೋದು ನಾವು? ಬರೀ ಒಂದ್ ಅರ್ಧ ಗಂಟೆ ಒಂದಿಷ್ಟು ಕೇಳ್ತೀವಿ, ಬಾಕಿ ಪೂರ್ತಿ ಈ ಮೂರಲ್ಲೇ ಮುಳುಗಿರ್ತೀವಿ. ಯಾಕೆಂದ್ರೆ ಅಷ್ಟು ಆನಂದ ಅಂತ ನಮ್ಗೆ ಅನಿಸ್ಬಿಟ್ಟಿದೆ ಅದು. ಆ ದುಡ್ಡಾಗ್ಲಿ, ಹೆಂಡತಿಯ ಮಕ್ಕಳು, ಇವುಗಳೆಲ್ಲ ವ್ಯಾಮೋಹಗಳು ಎಷ್ಟಾಗ್ಬಿಟ್ಟಿದೆ ಅಂದ್ರೆ ಅದು ಪೂರ್ತಿ ಅದೇ ನನ್ನ ಅದೇ ಪರಮಾತ್ಮ, ಅದೇ ಆತ್ಮ. ನಮ್ಗೆ ಏನ್ ಈ ಬ್ರಹ್ಮ ಆತ್ಮ ಎಲ್ಲ ಇಟ್ಟು ಒಂದು ಕಲ್ಪನೆ ನಮ್ಗೆ, ಏನೋ ಒಂದ್ ಊಹೆ, ಅದೆಲ್ಲೋ ಇದೆ, ಒಂದಿನ ಅದನ್ನ ಮಾಡ್ಕೋಬೇಕು, ಈ ರೀತಿನೇ ನನ್ಗಿದೆ. ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ದೋಷ ದರ್ಶನ ಮಾಡ್ಬೇಕು. ನೀವ್ ಏನ್ ಆನಂದ ಆನಂದ ಇದಕ್ಕೆಲ್ಲ ಅಂತಿದ್ದೀರಲ್ಲ, ಇದೆಲ್ಲದಕ್ಕಿಂತನೂ ತುಂಬಾ ಆನಂದ ಬ್ರಹ್ಮಾನಂದ. ಅವ್ರು ಅದನ್ನ ಹೇಳ್ಬೇಕು ಅಂತ ಇದ್ದಾರೆ. ಇದನ್ನ ವರ್ಣಿಸ್ಬೇಕು ಅಂತ ಇದನ್ನೆಲ್ಲ ಹೇಳ್ತಿಲ್ಲ ಅವರು. ಇದನ್ನ ಯಾಕೆ ಹೇಳ್ತಿದಾರೆ ಅಂದ್ರೆ, ಇದ್ರಲ್ಲಿ ನೀನು ತುಂಬಾ ಇದೆಯಲ್ಲ, ನಿನಗೆ ಏನ್ ಜೀವ, ನಾನು ಇಂಥವ್ರು, ನಾನು ಇಂಥ ಗಂಡ, ಇಂಥ ಹೆಂಡತಿ, ಇಂಥ ವ್ಯಾಮೋಹ, ದುಡ್ಡು ಕಾಸು, ಇದ್ರ ಬಗ್ಗೆ ಎಲ್ಲ ಇದೆಯಲ್ಲ ನನಗೆ, ಇದೆಲ್ಲದಕ್ಕಿಂತನೂ ಆನಂದ ಬ್ರಹ್ಮಾನಂದ. ಇವ್ಯಾವ ಆನಂದಗಳು ಶಾಶ್ವತ ಅಲ್ಲ. ಇದೆಲ್ಲವೂ ಹೋಗುತ್ತೆ ಒಂದು ದಿನ. ಎಲ್ಲವೂ ನಿನ್ನ ಕರ್ಮದ ಆದಿಂದಲಿದೆ ಇವೆಲ್ಲ. ದೇಹ ಯಾವಾಗ ಬೇಕಾದ್ರೂ ಕೈ ಕೊಡ್ಬೋದು. ಅದು ದೇಹ ಸಶಕ್ತ ಇದ್ದಾಗ ಮಾತ್ರ ಬ್ರಹ್ಮಜ್ಞಾನ ಪಡಿಬೇಕು. ಯಾವಾಗ ಬೇಕಾದ್ರೂ ಅನಿತ್ಯ ಆಗತ್ತೆ. ಯಾವಾಗ ಬೇಕಾದ್ರೂ ಏನಾದ್ರೂ ಇಷ್ಟೊಂದು ನಾನು ಏನ್ ಹಾರಾಡ್ತಿರ್ತೀನಿ, ಒಂದು ಸಣ್ಣ ಮೆದುಳಿಗಾಗ್ಲಿ, ಒಂದ್ ದೇಹಕ್ಕೆ ಯಾವ್ದಾರ ಒಂದಾದ್ರೆ ಈ ನನ್ನ ಅಹಂಕಾರ ಕುಗ್ಗೋಗ್ಬಿಡತ್ತೆ. ಅವಾಗ ಯಾವಾಗ ಬ್ರಹ್ಮಜ್ಞಾನ? ಎಲ್ಲವೂ ಸಶಕ್ತ ಆಗಿದ್ದಾಗ, ಎಲ್ಲವೂ ಇದ್ದಾಗ ಈ ದೋಷ ದರ್ಶನ ಮಾಡ್ಬೇಕು. ಯಾವ್ದು ನನ್ನ ಬದುಕು ಅಂತ ಅನ್ಕೊಂಡು ಹೆಂಡತಿ ಮಕ್ಕಳು ದುಡ್ಡಿಗೆಲ್ಲ ಮಾಡ್ತಿದ್ದೀನಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿವೇಕ ಮಾಡು. ಅದೆಲ್ಲವೂ ಆನಂದ ಆನಂದ ಅಂತ ತುಂಬಾ ಭ್ರಮೆ ಆಗ್ಬಿಟ್ಟಿದೆ. ಯಾಕಂದ್ರೆ ಹುಟ್ಟದಾಗಿಂದ ಬರೀ ಅದೇ ಮಾಡಿರೋದು. ಯಾವ ಮಹಾತ್ಮರ ಹತ್ರ ಹೋಗಿಲ್ಲ, ದರ್ಶನ ಮಾಡ್ಲಿಲ್ಲ, ಅವ್ರ ಮಾತು ಹೇಳಿದ್ರು ಸೀರಿಯಸ್ ತಗೊಳಲ್ಲ. ಅದಕ್ಕೆ ನಮ್ಗೆ ಅದೇನು ಹೊಳೆಯೋದಿಲ್ಲ. ಅವ್ರ ಮಾತಿನ ನಾವು ಒಂದೇ ಒಂದ್ ಸ್ವಲ್ಪ ಲಕ್ಷ್ಯ ಕೊಟ್ರೆ ಸಾಕು, ಅವರನ್ನೇ ಬೇಡ್ಕೊಂಡ್ರೆ ಸಾಕು, ಸುಲಭವಾಗಿ ಇದೆಲ್ಲವೂ ನಮಗೆ ಕಡಿಮೆ ಆಗ್ಬಿಡುತ್ತೆ. ನಾವ್ ಯಾವ್ದನ್ನಾರು ಕಡಿಮೆ ಮಾಡ್ಕೊತೀವಿ, ಏನಾದ್ರು ಮಾಡ್ತೀವಿ ಅಂದ್ರೆ ಬಹಳ ಕಷ್ಟ. ಅವೆಲ್ಲವೂ ನಮ್ಗೆ ರಕ್ತಗತ, ನಮ್ಮ ಚರ್ಮನೇ ಕಿತ್ತಂಗ ಆಗ್ಬಿಡುತ್ತೆ. ಹೆಂಡತಿ ನೀನಲ್ಲ, ದುಡ್ಡು ನೀನಲ್ಲ, ಇವೆಲ್ಲ ಹೇಳಿದ್ರೆ ಪ್ರಾಣ ಬೇಕಾಗಿ ಬಿಟ್ಬಿಡ್ತೀವಿ. ಅವ್ ಯಾವ್ದು ಬಿಡಲ್ಲ ನಾವು. ನಾನ್ ಹೋದ್ರೂ ಪರವಾಗಿಲ್ಲ, ಅವೆಲ್ಲವೂ ಬೇಕು ಅನ್ಸುತ್ತೆ. ಅಷ್ಟು ತಾತ್ಯಾಕ್ಷತೆ ಇದೆ. ಅದಕ್ಕೋಸ್ಕರ ಗುರುಗಳನ್ನ ಪ್ರಾರ್ಥನಾ ಮಾಡ್ಬೇಕು. ಈ ಬ್ರಹ್ಮಜ್ಞಾನಕ್ಕೋಸ್ಕರ ಸುಮ್ನೆ ಬ್ರಹ್ಮಜ್ಞಾನ ಬರೀ ಒಂದ್ ಸ್ವಲ್ಪ ಕೇಳಿದ ತಕ್ಷಣ ಮಾಡಿದ ತಕ್ಷಣ ಆಗೋದಿಲ್ಲ. ನಾನ್ ಬ್ರಹ್ಮ ವಸ್ತುವೇ ಇರ್ಬೋದು, ಆದ್ರೆ ಅದು ನನ್ನ ಅನುಭವ ಬರ್ಬೇಕು ಅಂದ್ರೆ ಇವೆಲ್ಲದ್ರದ್ದು ಕಡಿಮೆ ಆಗ್ಬೇಕು. ಈ ವ್ಯಾಮೋಹ ಇವುಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕು. ಪೂರ್ತಿ ಹೋಗೋದಿಲ್ಲ ಅಲ್ಲ, ಸ್ವಲ್ಪನಾದ್ರೂ ಕಡಿಮೆ ಮಾಡಿದ್ರೆ ಆಗ ನನಗೆ ಚಿಂತನ ಬರಕ್ ಪ್ರಾರಂಭ ಆಗುತ್ತೆ. ಆಗ ನನಗೆ ಇವೆಲ್ಲವೂ ಇವ್ರು ಏನ್ ಮಹಾತ್ಮರು ಹೇಳ್ತಿದ್ದಾರೆ, ಆಗ ನನ್ನ ಅನುಭವ ಪ್ರಾರಂಭ ಬರುತ್ತೆ. ಇಲ್ಲಾಂದ್ರೆ ಬರೀ ತಿಳುವಳಿಕೆ ಇರುತ್ತೆ. ಅವರನ್ನೇ ಪ್ರಾರ್ಥನೆ ಮಾಡಿ, ಅವರನ್ನೇ ಬೇಡ್ಕೊಂಡ್ರೆ ಈ ದೋಷ ದರ್ಶನ ಆಗುತ್ತೆ. ಅವ್ರು ಇದೆಲ್ಲವೂ ಏನ್ ಹೇಳ್ತಿದ್ಯಲ್ಲ, ಹೆಣ್ಣು ಇವುಗಳಿಂದೆಲ್ಲ ಏನ್ ಜಗತ್ತಲ್ಲಿ ಈ ಎಲ್ಲರೂ ಕೋಟಿ ಕೋಟಿ ಜನ, ಅದನ್ನೇ ವಚನದಲ್ಲಿ ಹೇಳ್ತಾರಲ್ಲ, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತ ಆ ಕೋಟಿ ನಾನುವೆ. ನಾನ್ ಬೇರೆ ಯಾರಿಗಾರು ಎಲ್ಲಾರು ಹೇಳ್ತಿರ್ತೀನಿ ವಚನ, ಎಲ್ಲಾ ಕೋಟಿ ಕೋಟಿ ಅದೇ ಸರ್. ನಾನು ಆ ಕೋಟಿ ಒಳಗಡೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ.
ಅದಕ್ಕೋಸ್ಕರ ಈ ಜನ್ಮ ಬಂದಿರೋದಲ್ಲ, ಅಪರೂಪವಾಗಿ ಬಂದಿದೆ ಮನುಷ್ಯ ಜನ್ಮ. ಇದನ್ನ ದೇವರ ಸಾಕ್ಷಾತ್ಕಾರಕ್ಕಾಗಿ ಬಳಸು. ಸೊಸೆ, ಹೆಂಡತಿ, ಮಕ್ಕಳು, ಗಂಡ, ಮೊಮ್ಮಕ್ಕಳು ಇದ್ರಲ್ಲೇ ಮುಳುಗ್ಬೇಡ. ಅದನ್ನೇ ವಿಪರೀತ ಹಾಕೊಂಬೇಡ. ಅದು ಪೂರ್ತಿ ಒಂದ್ ರೀತಿ ಕಸ. ಅದು ಎಷ್ಟು ನೀನ್ ಹಾಕೊಳ್ತೀಯ ಅಷ್ಟು ಅದ್ರದ್ದು ವಾಸನ ಜಾಸ್ತಿ, ಇನ್ನು ತೃಪ್ತಿ ಆಗ್ತೀಯ. ಅದಕ್ಕೆ ಮಹಾತ್ಮರ ಹತ್ರ ನಾವು ಪೂರ್ತಿ ವಾಸನ, ನಾವು ಬರೀ ಅದೇ ವಾಸನ ಅಲ್ಲಿ ತಗೊಂಡು ಹೋದ್ರುವೆ. ಒಬ್ರು ದೇವರ ಬಗ್ಗೆ ಮಾತಾಡಿ ಯಾರು ದೇವರ ಹತ್ರ ಹೋಗಿ ಗುರುಗಳೇ ನಾನ್ ಬ್ರಹ್ಮಜ್ಞಾನ ಪಡಿಬೇಕಂತ ಕೇಳೋರೇ ಇಲ್ಲ. ಎಲ್ಲೋದ್ರು ಎಲ್ ಮಾಡಿದ್ರು ಇದೇ ವಾಸನ ತಗೊಂಡ್ ಹೋಗ್ತೀವಿ. ಈ ಮೂರರ ವಾಸನೆನೆ. ಗುರುಗಳ ಹತ್ರ ಹೋದ್ರು ನನ್ಗೆ ಅಲ್ಲಿ ದುಡ್ಡು ಬರಂಗ್ ಮಾಡಿ, ನನಗ್ ಸಮಸ್ಯೆ ಬಂದಿದೆ, ದೇಹದ ಕಾಯಿಲೆ, ಹೆಂಡತಿಯ ಕಾಯಿಲೆ, ಅವ್ರ ಕಾಯಿಲೆ, ಮಕ್ಳ ಕಾಯಿಲೆ, ಅವ್ರ ಹೆಂಡತಿ ಬರೀ ಇದೆ. ಸಾಂಸಾರಿಕ ವಾಸನೆನೆ ಎಲ್ಲಾ ಕಡೆಗೂ ತಗೊಂಡ್ ಹೋಗ್ತೀವಿ. ಸ್ವಲ್ಪ ಅದನ್ನೆಲ್ಲಾ ದೋಷ ದರ್ಶನ ಮಾಡಿ ಮಹಾತ್ಮರ ಹತ್ರ ಅವ್ರ ಹತ್ರನೇ ಬೇಡ್ಕೊಂಡು ಈ ರೀತಿ ಅವ್ರ ಹತ್ರ ಇದೆಲ್ಲವೂ ಏನಂತಿದ್ಯಾ, ಇದಕ್ ಯಾವ್ದೂ ಸ್ವತಂತ್ರವಾದ ಆನಂದ ಇಲ್ಲ, ಇಲ್ಲಿ ಯಾವ್ದ್ರಲ್ಲೂ ಆನಂದ ಇಲ್ಲ, ಅವೆಲ್ಲವೂ ಒಂದು ದಿನ ನಶಿಸುತ್ತೆ. ಅದು ಪ್ರಾರಂಭ ಕಾಣಿಸುತ್ತೆ, ಆಮೇಲೆ ತುಂಬಾ ಆನಂದ ಅನ್ಸುತ್ತೆ, ಒಂದಿನ ಮರೆಯಾಗತ್ತೆ. ಅಧಿಕಾರ ಆಗ್ಲಿ, ದುಡ್ಡಾಗ್ಲಿ, ವಯಸ್ಸಾದಾಗ ಯಾವ ದುಡ್ಡು ನಮ್ಗೆ ಇದು ಬರುತ್ತೆ, ಅವೆಲ್ಲವೂ ನಮ್ಗೆ ಅದೇ ನಮ್ಗೆ ಬಹಳ ಕಾಡುತ್ತೆ. ಆಗ ಯಾವ ದುಡ್ಡನ್ನ ನಾನು ತುಂಬಾ ಅತಿಯಾಗಿ ನಮ್ಗೆ ಶ್ರದ್ಧೆ, ಅದ್ರ ಮೇಲೆ ಅತಿ ಭರವಸೆ ಇದೆಯಲ್ಲ, ಅದು ಬಹಳ ಎದುರಿಸ್ತಿರತ್ತದು. ಏನ್ ಮಾಡಿದ್ರು ನನ್ನ ಸಮಾಧಾನ ಇರೋದಕ್ ಬಿಡಲ್ಲ. ಯಾರಿಗೆ ಕೊಟ್ರೆ ನನ್ನ ಆಮೇಲೆ ನೋಡ್ಕೊಳಲ್ಲ ಅಂತ ಇಟ್ಕೊಂಡ್ರೆ ಅವ್ರು ಯಾರು ಬಿಡಲ್ಲ. ಒಂದು ಖಾಲಿ ಒಂದು ಇದನ್ನ ಮೂಳೆನ ತಗೊಂಡ್ ಆಡ್ತಿರತ್ತಂತೆ. ಅದ್ರ ಹಿಂದೆ ಎಲ್ಲಾ ಕಾರ್ಯಗಳು ಪೂರ್ತಿ ಅದ್ರ ಬೆನ್ನಟ್ಟಿ ಹದ್ದುಗಳು ಎಲ್ಲಾ ಬೆನ್ನಟ್ಟಿ ಹೋಗ್ತಿರತ್ತೆ. ಅದೆಲ್ಲೋದ್ರೂ ಬಿಡೋದಿಲ್ಲ ಅದನ್ನ. ಅದು ಯಾವಾಗ ಅದು ಎಷ್ಟು ಇಡೀ ಎಲ್ಲಾ ಕಡೆ ಓಡಾಡುತ್ತೆ, ಅದು ಬಿಡಲ್ಲ. ಯಾವಾಗ ಅದು ಮೂಳೆ ಬಾಯಿದ ಬಿಟ್ಬಿಡುತ್ತಲ್ಲ, ಎಲ್ಲಾರು ಅದ್ರ ಕಡೆ ಹೊರಟೋಗ್ತಾರೆ. ಇದಕ್ಕ ಅವಾಗ ಸುಮ್ ಬಿಟ್ಬಿಡ್ತಾರೆ. ಹಾಗೆ ನಮ್ಮ ಹತ್ರ ದುಡ್ಡು ಇವೆಲ್ಲವೂ ಇದೆಯಲ್ಲ, ಎಲ್ಲರೂ ಅದ್ರ ಮೇಲೆ ಇರುತ್ತೆ. ಎಲ್ಲರೂ ಅದರಿಂದ ಬೆನ್ನತ್ತಿ ಕಾಯ್ತಾ ಇರ್ತಾರೆ ಅದನ್ನ. ನನಗೂ ಭಯಂಕರ ಭಯ, ಯಾವಾಗ ಕಿತ್ಕೋತಾರೋ, ಯಾವಾಗ ಯಾರು ಏನ್ ಮಾಡ್ತಾರೋ. ಒಟ್ಟು ಅದು ನೆಮ್ಮದಿಯಾಗಿ ಒಟ್ಟು ಇವನ್ನ ನಮ್ ಬದುಕ್ಸಕ್ ಬಿಡೋದೇ ಇಲ್ಲ. ಸಾಯೋವರೆಗೂ ಬರೀ ಅದ್ರದ್ದೇ ಚಿಂತೆ, ಕೊನೆಗೂ ಅದೇ ನೆನಪಲ್ಲೇ ಹೊರಟೋಗ್ಬಿಡ್ತಾನೆ. ಅತಿಯಾಗಿ ಯಾರಿಗೆ ಇದ್ರದಿರುತ್ತೆ ಅದೇ ವಾಸನೆಲೆ ಹೋಗೋದು, ಮುಂದಿನ ಜನ್ಮನು ಅದನ್ನೇ ಮಾಡೋದು. ಇವೇ ನಮ್ಮ ಬದುಕಾಗಿರುತ್ತೆ. ಇವೆಲ್ಲವೂ ಸ್ವತಂತ್ರವಾಗಿ ಅಲ್ಲಿ ಆನಂದ ಇಲ್ಲ, ಇಲ್ಲಿ ಬರೀ ಪ್ರತಿಬಿಂಬ ಆಗ್ತಿದೆ ಅಂತಿದ್ದಾರೆ ಅವ್ರ ಮಹಾತ್ಮರು. ಅದನ್ನ ಸ್ವಲ್ಪ ಅವ್ರನ್ನೇ ಬೇಡ್ಕೋಬೇಕು, ಅವ್ರನ್ನೇ ಕೇಳ್ಕೋಬೇಕು. ನಮ್ಗೆ ಇದೇನ್ ಹೇಳ್ತೀರಾ, ಇದು ನಮಗ್ ಗೊತ್ತಾಗ್ತಿಲ್ಲ, ಆದ್ರೆ ನಾನ್ ಪಾರಾಗ್ಬೇಕು, ನಾನ್ ಬ್ರಹ್ಮಜ್ಞಾನಿ ಆಗ್ಬೇಕು, ನನಗೆ ಇದೆಲ್ಲದ್ರದ್ದು ಸ್ವಲ್ಪ ಇದೆಲ್ಲವೂ ಇದೆ. ಅವ್ರಿಗೆ ಬೇಡ್ಕೊಂಡ್ರೆ ಅವರೆಲ್ಲ ಸರಿ ಮಾಡ್ತಾರೆ. ನನ್ನ ಬದುಕನ್ನ, ನನ್ನ ಜೀವನವನ್ನ ಬ್ರಹ್ಮಜ್ಞಾನ ಪಡೆಯಕ್ ನನಗೆ ಹೇಗೆ ಅನುಕೂಲ ಆಗುತ್ತೋ ಅದನ್ನ ಅವರೇ ಮಾಡ್ತಾರೆ. ಅವ್ರನ್ನ ಪ್ರಾರ್ಥನಾ ಮಾಡ್ಬೇಕು, ಗುರುಗಳ ಹತ್ರ ಹೋಗ್ಬೇಕು. ನಡೆ, ನೋಡು, ದೊಡನಾಡು, ಅರ್ಚಿಸು, ಬಣ್ಣಿಸು. ಅವ್ರೊಬ್ಬರಿಗೆ ಸಾಮರ್ಥ್ಯ ಇರೋದು ಇಡೀ ಜಗತ್ತಲ್ಲಿ. ಅವ್ರೊಬ್ಬರಿಗೆ ಅವ್ರಿಗೆ ಮಾತ್ರ ಗೊತ್ತಾಗದು. ಇನ್ನೆಲ್ಲರೂ ಇದನ್ನ ಮುಳುಗ್ಸೋರೇನೆ, ಎಲ್ಲರೂ ಅದನ್ನ ಪೋಷಣೆ ಮಾಡೋರೇ ಜಾಸ್ತಿ. ಇನ್ನೂ ಈ ಬೆಂಕಿಗೆ ತುಪ್ಪ ಸುರಿದಂಗೆ ಇವೆಲ್ಲವೂ ನನ್ಗೆ ಅನ್ಸೋದೇ ಇಲ್ಲ. ಹೆಚ್ಚು ನನಗೆ ದುಡ್ಡು ಸಂಗ್ರಹ ಆದಂಗೆ, ಎಷ್ಟು ಅವೆಲ್ಲವೂ ಹೆಂಡತಿ ಮಕ್ಕಳು ಎಲ್ಲರೂ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನನ್ಗೆ ಇನ್ನೂ ತುಂಬಾ ಸಂತೋಷ. ಗೊತ್ತಾಗ್ತಿಲ್ಲ ಅದು ನನ್ನ ವ್ಯಾಮೋಹ, ಇದನ್ನ ನಾನು ಗಟ್ಟಿ ಮಾಡ್ತಿದೀನಿ, ನನ್ನ ಅಹಂಕಾರ ಗಟ್ಟಿ ಮಾಡ್ತಿದೆ ಅಂತ ಗೊತ್ತಿಲ್ಲ. ಒಂದು ಸಲ ಪೆಟ್ಟು ಬೀಳತ್ತಲ್ಲ, ಅತಿಯಾದ ದುಃಖ ಅನ್ಭವಿಸ್ತೀನಿ. ಒಂದು ಸಲ ಅವ್ರು ಯಾರು ಮಾತಾಡಿದ್ದು ಇಲ್ಲ, ದುಡ್ಡು ಆಗ್ಲಿ ಬಿಟ್ರೆ, ಇವೆಲ್ಲವೂ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ರೆ ಕುಸ್ತೇ ಹೋಗ್ಬಿಡ್ತೀನಿ. ಇಡೀ ಬದುಕೇ ಇದಾಗ್ಬಿಡತ್ತೆ. ಅಷ್ಟೊಂದು ಅದ್ರ ಮೇಲೆ ಶ್ರದ್ಧೆ ಬೇಡ. ಅವೆಲ್ಲವೂ ಸುಮ್ನೆ ನಿನಗೆ ಹಂಗ ಅನಿಸ್ತಿರೋದು. ಅವ್ ಯಾವಕ್ಕೂ ಸ್ವತಂತ್ರವಾದ ಆನಂದ ಅದ್ರೊಳಗಡೆ ಇಲ್ಲ. ಒಳಗಡೆ ಇರುವ ಆನಂದನೇ ಅದ್ರಲ್ಲಿ ಪ್ರಕಟ ಆಗಿರಂಗ್ ಕಾಣಿಸ್ತಿದೆ. ಮನಸ್ಸು ಸುಮ್ನೆ ಆ ವಸ್ತುಗಳು, ವ್ಯಕ್ತಿಗಳು ಅವ್ರು ಬಂದಾಗ ಮನಸ್ಸು ಸುಮ್ನೆ ಒಂದ್ ಸ್ವಲ್ಪ ನಿಲ್ಲುತ್ತಲ್ಲ, ನನ್ನೊಳಗಡೆ ಇರುವ ಆನಂದ ಆ ರೀತಿ ಪ್ರಕಟ ಆಗ್ತಿರೋದು. ಅವುಗಳಲ್ಲೆಲ್ಲೂ ಇಲ್ಲ. ನೀ ಆ ರೀತಿ ಇಟ್ಟಿದ್ರೆ ಯಾವಾಗ ಅದನ್ನ ಜಾಸ್ತಿ ಮಾಡ್ದಂಗೆ ಆನಂದ ಆಗ್ಬೇಕಲ್ಲ. ಆವಾಗ ಹಗಲಿಂದ ರಾತ್ರಿವರೆಗೂ ತುಂಬಾ ದುಡ್ಡು ಎಣಿಸ್ತೇನೆ, ತುಂಬಾ ಅದ್ರ ಮೇಲೆ ಅಂತ ಇಟ್ಕೋ. ರಾತ್ರಿ ಮಲಗಿದ್ರೇನೆ ಆನಂದ ಆಗೋದು. ಎಷ್ಟಾರು ಮಾಡಿರ್ಲಿ, ಎಷ್ಟಾರು ಎಣಿಸಿರ್ಲಿ, ಎಷ್ಟಾರು ಹೆಂಡತಿಯ ಜೊತೆ ಮೋಹ ಮಮತ ಎಲ್ಲಾರು ಮಾಡಿರೋ, ಯಾವಾಗ ಆನಂದ ಆಗೋದು? ಇವುಗಳನ್ನೆಲ್ಲ ಬಿಟ್ಟಾಗಲ್ಲ ಆನಂದ ಆಗೋದು. ಅಧ್ಯಾತ್ಮ ಬೆಳಗಿಂದ ರಾತ್ರಿವರೆಗೂ ಎಷ್ಟು ದುಡಿತಾ ಇದೀನಿ ಗೊತ್ತಾ? ಒಂದ್ ನಿಮಿಷ ಊಟಕ್ಕೂ ಪುರ್ಸೊತ್ತಿಲ್ಲ ಅಂತಿರ್ತಾನೆ. ಅಷ್ಟೆಲ್ಲಾ ದುಡಿತಾನೆ, ಅಷ್ಟೆಲ್ಲಾ ಹೆಂಡತಿಯ ವ್ಯಾಮೋಹ. ಹಗಲು ಬೆಳಗಿಂದ ರಾತ್ರಿವರೆಗೂ ಮಾಡ್ತೀವಲ್ಲ, ನಮ್ ಮನಸ್ಸು ದೇಹ ಎಷ್ಟು ಬಳಲಿಕೆ ಆಗ್ಬಿಟ್ಟಿರ್ತಾರೆ ರಾತ್ರಿ ಅಷ್ಟೊತ್ತಿಗೆ. ಅದು ಜಾಸ್ತಿ ಖುಷಿ ಆಗ್ಬೇಕಿತ್ತಲ್ಲ, ಯಾಕೆ ಅವೆಲ್ಲವೂ ಅದು ನನಗೆ ಬಳಲಿಕೆ ಆಯ್ತು? ಅದ್ರಲ್ಲಿ ಆನಂದ ಇದೆ ಅಂದಿದ್ರೆ ಅದನ್ನ ಜಾಸ್ತಿ ಮಾಡ್ದಾಗ ನನ್ಗೆ ಆನಂದ ಆಗ್ಬೇಕು, ಸಾಕು ಅನ್ಸುತ್ತಲ್ಲ ಅವೆಲ್ಲವೂ. ಅದು ಫಸ್ಟ್ ಇರ್ಲಿಲ್ಲ ಅಂದ್ರೆ ತುಂಬಾ ಬೇಕು ಅಂತ,
ಅದು ಸಿಕ್ಕಿದ ತಕ್ಷಣನೇ ಸಾಕು ಸಾಕು ಅಂತ ಸ್ಟಾರ್ಟ್ ಆಗುತ್ತಲ್ಲ ಅದು ಆ ಇರೋದೇ ಅವುಗಳ ಸ್ವಭಾವ ಆಗಿದೆ ಅದು. ಅದರಿಂದ ಅವೆಲ್ಲವೂ ನಿಜವಾದ ಆನಂದ ಅಲ್ಲ. ನಿಜವಾದ ಆನಂದ ಇರೋದೇ ನನ್ನೊಳಗೆ. ಅವ್ರು ಅದನ್ನೇ ಹೇಳ್ತಿದ್ದಾರೆ. ಮೇರು ಸಿಂಹಾಸನ ಅಖಿಳ ದೇವ ಪರಿಚಾರಕ ಅಣಿಮಾದಿಗಳೊಡನೆ ಆ ಇಂದ್ರ ಪದವಿ ಅಣಿಮಾದಿ ಸಿದ್ಧಿಗಳು ಭೂರಿ ಭುವನ ಈ ಭೂಮಿಯನ್ನೇ ಆಳುವಂತ ಒಡೆತನ ಇವೆಲ್ಲವೂ ಇದೆಯಲ್ಲ ಇದು ಅತ್ಯಂತ ಆನಂದ ಅಂತ ಇಡೀ ಜಗತ್ತಲ್ಲಿ. ಇವೆಲ್ಲಾ ಆನಂದಕ್ಕಿಂತನೂ ಬ್ರಹ್ಮಾನಂದ ಶ್ರೇಷ್ಠ. ಅವ್ರು ಅದನ್ನ ಹೇಳ್ಬೇಕಾಗಿದೆ. ಮೊದ್ಲು ರಾಜರದು ಇತ್ತಲ್ಲ ಅದಕ್ಕೆ ಅವ್ರು ರಾಜರದು ಹೇಳ್ತಿದ್ದಾರೆ. ಈಗ ನಮ್ಗೆ ಪ್ರಧಾನ ಮಂತ್ರಿದು ನಮ್ಮ ಲೆವೆಲ್ಗೆ ಈಗ ನಾವೊಂದು ಬರೀ ನಮ್ಮ ಏರಿಯಾದಲ್ಲಿ ನಾವು ಕಾರ್ಪೊರೇಟ್ ಆದ್ರೆ ಸಾಕು ಎಷ್ಟು ಆನಂದ ಆಗುತ್ತೆ. ಅದ್ರಿಂದ ತಿರ್ಗಾ ಮುಂದೆ ಅದು ಹಂಗೆ ಬೆಳೆಸ್ತಾ ಹೋಗುತ್ತೆ. ಅದೆಲ್ಲ ನಮ್ಗೆ ಆನಂದ ಅಂತ ಇಡೀ ಜೀವನದಲ್ಲಿ ನಾನು ಆ ರೀತಿ ಆಗ್ಬಿಡ್ಬೇಕು ಅಂತ ಇರುತ್ತೆ. ಅದೆಲ್ಲದಕ್ಕಿಂತ ನನ್ ಮನೆಯವ್ರಿಗೆ ನನ್ ಮನೆ ಯಜಮಾನ ಆಗ್ಬೇಕು ಅಂತ ಇರುತ್ತೆ. ಏನ್ ಮಾಡಿದ್ರು ಅದಕ್ಕೆ ಸಹಾಯಘಟ್ಟ ಬಿಡೋದ ಅದು. ಆ ಯಜಮಾನ ಪದ್ಧತಿ ಇದೆ ಆ ಸ್ಥಾನನೇ ಅಷ್ಟು ಮಹತ್ವ ಇರತ್ತೆ. ಎಲ್ಲಾರು ನಮ್ ಮಾತ್ ಕೇಳ್ತಿದ್ದಂಗೆ ಎಲ್ಲಾರು ನಮ್ ಮಾತ್ ಕೇಳ್ತಿದ್ದಂಗೆ ಏನ್ ಖುಷಿ ಆಗತ್ತೆ. ಏನ್ ಮಾಡಿದ್ರು ಆ ಯಜಮಾನ ಬಿಡೋದೇ ಇಲ್ಲ. ಹಂಗೆ ಈ ಅತ್ತೆದಿರು ಬಿಡೋದಿಲ್ಲ ಸೊಸೈಟಿಗೆ. ಅದಕ್ಕೆ ಅಷ್ಟೊಂದು ದುಃಖ ಆಗಿ ಅಷ್ಟೊಂದು ಹೋರಾಟ ಆಗೋದು. ಅಲ್ಲಿ ಏನ್ ನಮ್ಗೆ ಇಂದ್ರ ಪದವಿ ನಮ್ಗೆ ಇದೇ ಇಂದ್ರ ಪದವಿ. ನಮ್ಮ ಮನೆ ನಾವ್ ಹೇಳಿದೀವಲ್ಲ ಅಲ್ಲೇ ನಾವ್ ಇಂದ್ರ ಚಂದ್ರದು. ಆ ಪದವಿ ಏನ್ ಮಾಡಿದ್ರು ಬಿಡೋದಿಲ್ಲ. ನಮ್ಮ ಮಕ್ಕಳು ನಾವ್ ಹೇಳ್ದಂಗೆ ಕೇಳ್ಬೇಕು. ಅವ್ರ ಮದ್ವೆ ಆದ ಮಕ್ಕಳು ಅವ್ರ ಮೊಮ್ಮಕ್ಕಳೆಲ್ಲ ಆದ್ರೂನು ನಾವ್ ಅವ್ರ ಬುದ್ಧಿವಾದ ಹೇಳ್ತಿರ್ತೀವಿ. ಯಾಕಂದ್ರೆ ನಮ್ ಮಾತು ಕೇಳಿ ಅಂತ ನಮ್ಗ ಅದು ನಾನು ಅದು ಅಧಿಕಾರ ಇರುತ್ತಲ್ಲ ಏನ್ ಮಾಡಿದ್ರು ಕಡಿಮೆ ಆಗ್ಬೇಕು ಅಂತ ಇರೋದಿಲ್ಲ. ಆದ್ರೆ ಪೆಟ್ರೋಲ್ ಬೀಳ್ತಾನೆ ಇರುತ್ತಲ್ಲ ಅವಾಗ ದುಃಖಿ ಆಗ್ತಾನೆ. ಅವಾಗ ಅವನು ಅಷ್ಟೊಂದಾಗ್ಲೇ ವಯಸ್ಸಾಗ್ಬಿಟ್ಟಿರುತ್ತದು ಬಹಳ ದುಃಖಿ ಆಗ್ತಾನೆ. ಅದಕ್ಕೆ ಅವ್ರ ಅಂತಾರೆ ಇವೆಲ್ಲವೂ ಏನು ತುಂಬಾ ಹೋರಾಟ ಮಾಡಿ ಜೀವನ ಇದು ಮಾಡ್ತಿದ್ಯಲ್ಲ ಇದು ಯಾವ ಆನಂದಗಳು ನಿಜವಾದ ಆನಂದ ಅಲ್ಲ. ಇವೆಲ್ಲವೂ ಭ್ರಮೆ ಒಳಗಾಗಿದ್ಯಾ ನೀನು. ಅವುಗಳಲ್ಲಿ ಆನಂದ ಇದೆ ಅಂತ ಹಂಗ ಇಟ್ಟಿದ್ರೆ ಯಾಕೆ ಬಳಲಿಕೆ ಆಗ್ತೀಯ ನಿನಗೆ. ಯಾಕೆ ಅಷ್ಟೊಂದು ಬಳಲಿಕೆ ಆಗ್ತಿದೆ ನಿನಗೆ. ಅದು ಪ್ರಕಟ ಆಗ್ತಿದೆ. ನಿನ್ನೊಳಗಿರೋದೇ ಪರಮಾನಂದ. ನಿನ್ನೊಳಗಿರೋದೇ ಆತ್ಮವಸ್ತು. ನೀನಿರೋದೇ ಆನಂದ ಸ್ವರೂಪ. ಇವುಗಳಲ್ಲೆಲ್ಲ ಹೋರಾಡ್ಬೇಡ. ಇವುಗಳಲ್ಲೆಲ್ಲ ಹೋರಾಡಿದ್ರೆ ಬಳಲಿಕೆ ಆಗುತ್ತೆ. ದುಃಖಿ ಆಗ್ತೀಯ. ಮುಂದೆ ಜನ್ಮಗಳಿಗೆ ಕಾರಣ ಆಗುತ್ತೆ. ಅದಕ್ಕೆ ಇವುಗಳಲ್ಲೆಲ್ಲ ಆನಂದ ಇರೋದಲ್ಲ ಆನಂದ. ನೀನಿರೋದೇ ಬ್ರಹ್ಮಾನಂದ. ನೀನಿರೋದು ಆ ಸ್ವರೂಪ. ಆ ಬ್ರಹ್ಮಾನಂದ ಹೇಗಿದೆ ಅಂತ ಕೊನೆಗೆ ಹೇಳ್ತಾರೆ. ಸಾಕೆನಿಸದೆ ಸವೆಯದೆ ಬೇರೊಂದನ್ನು ಬೇಕೆನಿಸದೆ ಕಡೆಯುಳು ತನ್ನ ಜೋಕೆಗೊಂದದೆ ನಿರುಪಮ ಶಂಭುಲಿಂಗದ ಏಕಮಿನಿಪ ಸುಖಮೊಂದಿಲ್ಲದೆ. ಎಲ್ಲಾದ್ರಿಂದ ಅತ್ಯಂತ ಆನಂದ ಅಂದ್ರೆ ಬ್ರಹ್ಮಾನಂದ. ಆ ಬ್ರಹ್ಮಾನಂದ ಹೇಗಿದೆ ಅಂದ್ರೆ ಸಾಕನ್ಸೋದಿಲ್ಲ. ಇವೆಲ್ಲವೂ ಸಾಕನ್ಸುತ್ತೆ. ಇವೆಲ್ಲವೂ ಬರೀ ಸಿಗ್ಬೇಕಾದ್ರೆ ಅಪಾಪ ಇರುತ್ತೆ. ಸಿಕ್ಕ ತಕ್ಷಣ ಈಗ ಒಂದು ಟೀನೇ ಆಗ್ಲಿ ಫಸ್ಟ್ ಕುಡಿಬೇಕಾದ್ರೆ ಬಹಳ ಮನಸ್ಸು ಬಯಕೆ ಮಾಡುತ್ತೆ. ಕುಡಿದ್ರೆ ಮೊದಲನೇ ಗುಡಿಸು ಚೆನ್ನಾಗ್ ಅನ್ಸುತ್ತೆ. ಆಮೇಲೆ ಸಾಕ್ ಅನ್ಸುತ್ತೆ. ಹಾಗೆ ದುಡ್ಡು ಹೆಂಡತಿ ಮಕ್ಕಳು ಈ ರೀತಿ ಅನ್ಸುತ್ತೆ. ಆದ್ರೆ ನನ್ಗೆ ಅನ್ಸದೇ ಇಲ್ಲ ಆ ರೀತಿ. ದೋಷ ದರ್ಶನ ಆಗಿರಲ್ವಲ್ಲ ಅದು ಇನ್ನೂ ನನ್ಗೆ ಅದು ಚೆನ್ನಾಗೆ ಇಷ್ಟ. ಈ ರೀತಿ ನೋಡು. ನೀನೇ ನೋಡು. ನಿನಗೆ ಫಸ್ಟ್ ಅದು ಯಾವಾಗ್ಲೂ ಹೆಂಡತಿಯ ವ್ಯಾಮೋಹ ಯಾವಾಗ್ಲೂ ಅನ್ಸುತ್ತ. ಫಸ್ಟ್ ಅವ್ರು ಇಲ್ದಿರ ಬೇಕು ಅವ್ರು ಬಂದು ತಿರ್ಗ ಸಾಕು ಅನ್ಸುತ್ತೆ. ಎಲ್ಲಾ ವಸ್ತುಗಳು ವ್ಯಕ್ತಿಗಳು ದುಡ್ಡು ಎಲ್ಲಾನು ಹಾಗೆ ಅಂತ. ಆದ್ರೆ ಬ್ರಹ್ಮಾನಂದ ಆ ರೀತಿ ಅಲ್ಲ. ಸಾಕೆನಿಸದ ಸಾಕು ಅಂತ ಅನ್ಸೋದಿಲ್ಲ. ಇವೆಲ್ಲವೂ ಸುಖಗಳು. ಅದು ಆನಂದ. ನಿದ್ರೆ ಆನಂದ ನನ್ಗೆ ಯಾವಾಗ್ಲೂ ಸಾಕು ಅಂತ ಅನ್ಸೋದಿಲ್ಲ. ಅದು ಬಳಲಿಕೆ ಬರೋದಿಲ್ಲ. ಯಾಕಂದ್ರೆ ಇವೆಲ್ಲವೂ ಇಲ್ದೇ ಇರೋ ಅಂತದ್ದು. ಇನ್ನು ಆ ಬ್ರಹ್ಮಾನಂದ ಹೇಗಿರ್ಬೋದು. ಅದು ಸಾಕೆನಿಸದ ಮತ್ತೆ ಸವಿಯಲ್ಲ ಅದು. ಇವೆಲ್ಲವೂ ಸವಿಯುತ್ತೆ. ದುಡ್ಡು ಇವೆಲ್ಲವೂ ಕರ್ಮಾಧೀನ. ಅದ್ ಎಷ್ಟ್ ದಿನ ಇರುತ್ತೋ ಯಾವಾಗ ಕಲಿಯುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಆದ್ರೆ ಬ್ರಹ್ಮಾನಂದ ಆ ರೀತಿ ಅಲ್ಲ. ಸವೆಯದ ಬೇರೊಂದನ್ನು ಬೇಕೆನಿಸದ. ಬರೀ ನನಗೆ ದುಡ್ಡೊಂದು ಬೇಕನ್ಸಿ ಬೇರೆ ಎಲ್ಲ ಬೇಡ ಅನ್ಸಲ್ಲ. ಅವು ಬೇಕು ಅನ್ಸ್ತಿರತ್ತೆ. ಇದೂ ಬೇಕು ಅನ್ಸ್ತದೆ. ಯಾವ್ದೇ ಬೇಕನ್ಸುತ್ತೋ ಏನ್ ಮಾಡುತ್ತೋ ಒಂದೂ ಗೊತ್ತಿಲ್ಲ. ಆದ್ರೆ ಆ ಬ್ರಹ್ಮಾನಂದ ಆ ರೀತಿ ಅನ್ಸಲ್ಲ. ಯಾವಾಗ ನಾನು ಆನಂದ ಸ್ವರೂಪವನ್ನ ಅನುಭವಿಸ್ತೀನಿ ಆಗ ನನ್ಗೆ ಇನ್ನೊಂದು ಬೇಕು ಅಂತಾನೆ ಅನ್ಸೋದಿಲ್ಲ. ಅದಕ್ಕೆ ಮಹಾತ್ಮರು ಅಷ್ಟು ತೃಪ್ತರಿರ್ತಾರೆ. ಅವ್ರು ಯಾಕೆ ಜಗತ್ತಿನ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನೋಡ ಅಂದ್ರೆ ಅವರೇ ಅಷ್ಟು ಆನಂದ ಸ್ವರೂಪ ಇರ್ತಾರೆ. ಅವ್ರು ಯಾಕೆ ಸಣ್ಣ ಸಣ್ಣದೆಲ್ಲ ಬಯಸ್ತಾರ ಅವರು. ಅವ್ರಿಗೆ ಅದ್ರದ್ದು ಅವರೇ ಆನಂದ ಸ್ವರೂಪ ಇರೋದ್ರಿಂದ ಆ ರೀತಿ ಅವರು ಜಗತ್ತಿನ ಬಗ್ಗೆ ವಸ್ತುವಿನ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಅವ್ರಿಗೆ ಅದಕ್ಕೆ ಅದ್ರ ವ್ಯಾಮೋಹ ಎಲ್ಲ ಬರೋದಿಲ್ಲ. ಯಾಕಂದ್ರೆ ಅವರೇ ಪರಿಪೂರ್ಣವಾದ ಆ ಆನಂದ ಸ್ವರೂಪ ಅನುಭವಿಸಿರ್ತಾರಲ್ಲ. ಬೇರೊಂದನ್ನು ಬೇಕೆನಿಸದ ಕಡೆಯೊಳು ತನ್ನೆ ಜೋಕೆಗುಂದದ. ನಿದ್ರೆಯಲ್ಲಿ ಇವೆಲ್ಲ ಅನ್ಸಿದೆ. ಸಾಕ್ ಅನ್ಸೋದಿಲ್ಲ ಸವಿಯಲ್ಲ ಬೇರೊಂದು. ಆದ್ರೆ ಅಲ್ಲಿ ನಾನಿದೀನಿ ಅಂತ ಅನ್ಸಲ್ಲ. ಆದ್ರೆ ಬ್ರಹ್ಮಾನಂದದಲ್ಲಿ ನಾನಿದೀನಿ ಅಂತ ಅನ್ಸುತ್ತೆ.
ನಾನಿರೋದೇ ಬ್ರಹ್ಮವಸ್ತು, ನಾನಿರೋದೇ ಆನಂದ, ನನ್ನೊಳಗೆ ಈ ಆನಂದ ಸ್ವರೂಪ ನಾನು. ಆ ರೀತಿ ನನ್ಗನ್ಸುತ್ತೆ. ನಿದ್ರೆಯಲ್ಲಿ ಅದೊಂದಿಲ್ಲ ಅಲ್ಲಿ, ನಾನಿದೀನಿ ಅಂತಿಲ್ಲ. ಅದಕ್ಕೋಸ್ಕರ ಅದು ಆ ಬ್ರಹ್ಮಾನಂದ ಅಲ್ಲ ಅಂತ ಅದನ್ನ ಹೇಳ್ತಾರೆ. ಕಡೆಯಳು ತನ್ನ ಜ್ಯೋತಿಗುಂದದ ನಿರುಪಮ ಶಂಭುಲಿಂಗದೊಳು ಏಕಮಿರಿಸುವ ಆ ಸುಖದ ಮುಂದೆ ಯಾವ ಸುಖನೂ ಇಲ್ಲ. ಆ ಆನಂದ ಸ್ವರೂಪ ನಾನು, ಆ ಬ್ರಹ್ಮ ಸ್ವರೂಪ ನಾನು, ನನ್ನೊಳಗೆ ಇದೆ ಆನಂದ, ನಾನೇ ಆ ಆನಂದ ಸ್ವರೂಪ, ನಾನೇ ಅರಿವಿನ ಸ್ವರೂಪ, ನಾನೇ ಇರುವಿನ ಸ್ವರೂಪ, ನಾನು ಆನಂದ ಸ್ವರೂಪ, ಅಬ್ಧಿ ಅಪಾರ ಸ್ವರೂಪ ಮಮ, ನಾನು ಆನಂದದ ಸಮುದ್ರ ನಾನು, ನನಗೆ ಯಾವುದೂ ಕೊರತೆ ಇಲ್ಲ. ನನಗೆ ಯಾವಾಗ್ಲೂ ಈ ಸಾಕು ಬೇಕು ಇವೆಲ್ಲವೂ ಈ ಜೀವನಿಗೆ ಅಸ್ತಿತ್ವ ಇಲ್ಲ. ನನ್ನಿಂದ ಇವು ಪ್ರತಿಬಿಂಬ ಆಗ್ತಿದೆ. ನಾನ್ ಬ್ರಹ್ಮವಸ್ತು, ನನ್ನ ಆನಂದ ಸ್ವರೂಪದಿಂದ ಇವುಗಳಲ್ಲಿ ಪ್ರಕಟ ಆಗ್ತಿದೆ. ನಾನಿರೋದೇ ಆನಂದ, ನಾನೇ ಆ ಬ್ರಹ್ಮ ಸ್ವರೂಪ. ಈ ರೀತಿ ಆ ಆನಂದ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಮುಂದೆ ನಾಳೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.